ಹಲ್ಲೆಲೂಯ. ಅನುಭವದಿಂದ ಸವಿದವರಿಗಾಗಿ ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಮ್ಮ ಜೀವಿತವನ್ನು ಆತನೇ ಉದ್ಧಾರ ಮಾಡುವವನಾಗಿದ್ದಾನೆ. ಆಮೆನ್, ಆಮೆನ್. ನಾನು ನನ್ನ ಸೇವೆಯಲ್ಲಿ ದೃಢವಾಗಿ ನಂಬಿರುವಂಥ ಒಂದು ಕಾರ್ಯ, ನನಗಿರುವಂಥ ಒಂದೇ ಒಂದು ಇನ್ಫ್ಲುಯೆನ್ಸ್ ಯೇಸಪ್ಪ ಮಾತ್ರ. ಹಲ್ಲೆಲೂಯ, ಹಲ್ಲೆಲೂಯ. ಅವತ್ತಿನಿಂದ ಇವತ್ತಿನ ತನಕ ಅದೇ ಇನ್ಫ್ಲುಯೆನ್ಸೇ ನಮ್ಮನ್ನು ನಡೆಸ್ತಾ ಇದೆ. ಆಮೆನ್. ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಹೀಗೆ 2 ದಿನಗಳ ಕಾಲ ನಿಮ್ಮ ಮಧ್ಯದಲ್ಲಿ ಬಂದು ಸೇವೆಯನ್ನು ಮಾಡಲಿಕ್ಕೆ ಕರ್ತನು ಒಂದು ಅವಕಾಶವನ್ನು ಅಲ್ಪರಾದ ನಮಗೆ ಕೊಟ್ಟು ಅಧಿಕವಾಗಿ ಆಶೀರ್ವದಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಎರಡನೇದಾಗಿ ನಮ್ಮ ಮಧ್ಯದಲ್ಲಿ ಪಾಸ್ಟ್ರು ಇಲ್ಲಿ ತನಕ ಹೇಳಿದರು ಅನೇಕ ವಿಷಯಗಳನ್ನು, ಎಲ್ಲವೂ ಆತನ ಕೃಪೆಯಿಂದ ನಡೆದಿದೆ. ವಿಶೇಷವಾಗಿ ನಮ್ಮನ್ನು ಸಭೆಗೆ ಆಹ್ವಾನ ಮಾಡಿದಂಥ ನೋವಾ ಮಂಜುನಾಥ್ ಪಾಸ್ಟ್ರವರಿಗೂ, ಪಾಸ್ಟ್ರಮ್ಮನವರಿಗೂ ಹಾಗೂ ಪ್ರಿಯ ತಮ್ಮ ಶ್ರೇಯಸ್ಗೂ ಕೂಡ ಯೇಸುವಿನ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಸಭೆಯವರಿಗೂ ಕೂಡ ಯೇಸುವಿನ ನಾಮದಲ್ಲಿ ನಾನು ವಂದಿಸುವನಾಗಿದೆ. ಆಮೆನ್, ಆಮೆನ್, ಆಮೆನ್. ಎಷ್ಟು ಜನ ಎದುರು ನೋಡ್ತಾ ಬಂದಿದ್ದೀರಿ, ದೇವ್ರೇನಾದ್ರು ಮಾತಾಡ್ತಾರೆ. ನೀವು ಬಯಸ್ತಾ ಬಂದಿರೋದಾದರೆ ದೇವ್ರು ಮಾತಾಡೋದು ನಿಜವಾಗಿರ್ತದೆ. ಬೆಳಿಗ್ಗೆ ಎದ್ದು ದೇವರೇ ನನ್ನೊಂದಿಗೆ ಇವತ್ತು ನೀನು ಮಾತನಾಡಬೇಕು ಅಂತ ಯಾರೆಲ್ಲ ಪ್ರಾರ್ಥನೆ ಮಾಡಿದಾರೋ ದೇವರು ಸಿದ್ಧನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅನೇಕ ಸಾರಿ ನಾವು ನಮ್ಮ ಆತ್ಮಿಕ ಪ್ರಯಾಣವನ್ನು ಆರಂಭ ಮಾಡುವಾಗ ನಾವು ಅನೇಕ ವಾಕ್ಯಗಳನ್ನು ಹೇಳ್ತೇವೆ. ಒಬ್ಬನು ನಿನ್ನ ಮುಂದೆ ನಿಲ್ಲುವುದಿಲ್ಲ, ನಿನಗೆದುರಾಗಿ ಯಾರನ್ನು ಆತನು ಬರಮಾಡೋದಿಲ್ಲ, ನಿನ್ನ ಮಾರ್ಗವನ್ನು ಆತನು ಸರಾಗ ಮಾಡ್ತಾನೆ ಅಂತ ಎಲ್ಲ ನಾವು ವಾಕ್ಯವನ್ನು ಓದಿ ಅದರ ಮೇಲೆ ಮುದ್ರೆ ಹಾಕಿ ಆಮೇನ್ ಎಂಬುದಾಗಿ ಹೇಳ್ತೇವೆ. ಆದರೆ ದೇವರು ನಮ್ಮನ್ನು ಹಂತ ಹಂತವಾಗಿ ಆಶೀರ್ವಾದ ಮಾಡಲು ಬಯಸುವ ದೇವರಾಗಿದ್ದಾನೆ. ಹೆಜ್ಜೆ ಹೆಜ್ಜೆಯಾಗಿ ನಮ್ಮನ್ನು ಮಾನಿಸಲು ಬಯಸುವ ದೇವರಾತನಾಗಿದ್ದಾನೆ. ಹಾಗಾದರೆ ಒಂದನ್ನು ನೀವು ತಿಳ್ಕೊಳ್ರಿ, ಏನಾದರೂ ತಡೆಗಳು ನಿಮ್ಮ ಜೀವಿತದಲ್ಲಿ ಬಂದು ಬಿದ್ದು ಎದ್ದು ನೀವು ಹೋಗ್ತಾ ಇದ್ದೀರಾ ಅಂದರೆ ನೀವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ ಅಂತ ಅರ್ಥ. ತಡೆಗಳೇ ಇಲ್ಲ, ಸುಗಮವಾದ ಪ್ರಯಾಣ, ಯಾರೂ ಕೂಡ ನನಗೇನು ಅನ್ನಲ್ಲ, ಯಾರೂ ಕೂಡ ನನಗೇನು ಅನ್ನೋದಕ್ಕೆ ದೇವ್ರು ಇಲ್ಲಿ ತನಕ ಬಿಟ್ಟಿಲ್ಲ ಅಂತ ಹೇಳೋರಿಗೆ ದೇವ್ರಿಗೆ ಸ್ತೋತ್ರ ಹೇಳ್ತೇನೆ. ಒಂದು ವೇಳೆ ಅನ್ನೋರು ಇದ್ದಾರೆ ಅಂದರೆ ನೀನು ಸರಿಯಾದ ಟ್ರ್ಯಾಕಲ್ಲಿ ಇದೆಯಾ ಅಂತ ಅರ್ಥ. ಆಮೇಲೆ ಬರಲಿಲ್ಲ. ಒಂದು ವೇಳೆ ನಿನ್ನನ್ನು ನೋಡಿ ನೀನು ಸರಿ ಇಲ್ಲ, ನೀನು ಹಾಗೆ ನೀನು ಹೀಗೆ ಅಂತೇಳಿ ನಿನ್ನನ್ನು ನೋಡಿ ಯಾರಾದರೂ ಏನಾರು ಹೇಳ್ತಾರೆ ಅಂತ ಅಂದರೆ ಯೇಸುವಿನ ನಾಮದಲ್ಲಿ ನಾನು ಹೇಳ್ತೇನೆ, ನೀನು ಸರಿಯಾಗಿರೋದಕ್ಕಾಗಿ ದೇವರು ಅದನ್ನು ಅನುಮತಿಸಿದ್ದಾನೆ. ಹಲ್ಲೆಲೂಯ. ಇವತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕಾಗಿ ವಿಮೋಚನ ಕಾಂಡ 23ನೇ ಅಧ್ಯಾಯ, ವಿಮೋಚನ ಕಾಂಡ 23ನೇ ಅಧ್ಯಾಯ 27ನೇ ವಚನದಿಂದ 30ನೇ ವಚನದ ತನಕ ಯಾರಾದರೂ ಒಬ್ಬರು ಓದ್ತಾರೆ, ನಾವು ಕೇಳಿಸಿಕೊಳ್ಳೋಣ. ನೀವು ಹೋಗುವ ಎಲ್ಲ ಕಡೆಯಲ್ಲಿಯೂ ನಾನು ಜನಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸಿ ಕಳವಳವನ್ನು ಉಂಟು ಮಾಡಿ ನಿಮ್ಮನ್ನು ವಿರೋಧಿಸುವವರನ್ನು ಓಡಿ ಹೋಗುವಂತೆ ಮಾಡುವೆನು. ಅದಲ್ಲದೆ ಕಡಜದ ಹುಳುಗಳನ್ನು ನಿಮ್ಮ ಮುಂಚಿತವಾಗಿ ಕಳುಹಿಸುವೆನು. ಹಿವಿಯರು, ಕಾನಾನ್ಯರು, ಹಿತ್ತಿಯರು ನಿಮ್ಮ ಮುಂದೆ ನಿಲ್ಲದಂತೆ ಅವು ಅವರನ್ನು ಓಡಿಸಿ ಬಿಡುವವು. ಆದರೆ ನಾನು ಒಂದೇ ವರ್ಷದೊಳಗೆ ಅವರೆಲ್ಲರನ್ನು ಅಲ್ಲಿಂದ ಹೊರಡಿಸುವುದಿಲ್ಲ. ಯಾಕೆಂದರೆ ದೇಶದಲ್ಲಿ ಜನರು ಕಡಿಮೆಯಾಗುವುದರಿಂದ ಕಾಡು ಮೃಗಗಳು ಹೆಚ್ಚಿ ನಿಮಗೆ ತೊಂದರೆಗೆ ಕಾರಣವಾದೀತು. ನೀವು ಅಭಿವೃದ್ಧಿಯಾಗಿ ದೇಶದಲ್ಲೆಲ್ಲ ತುಂಬಿಕೊಳ್ಳುವ ತನಕ ಅವರನ್ನು ಸ್ವಲ್ಪ ಸ್ವಲ್ಪವಾಗಿ ಹೊರಡಿಸುತ್ತಿರುವೆನು. ಕರ್ತನೇ, ಓದಿದ ವಾಕ್ಯಗಳನ್ನು ನಿನ್ನ ಕರಗಳಿಗೆ ತರ್ತೇವೆ. ನೀನು ಮಾತನಾಡುವ ದೇವರು, ನಿನ್ನ ಜನರಿಗಾಗಿ ನೀನು ನುಡಿಯುವಂಥ ಒಂದೊಂದು ಪ್ರವಾದನಾತ್ಮಕ ನುಡಿಗಳಿಗಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ ಸ್ವಾಮಿ.
ಸಭೆಯೊಂದಿಗೆ ನುಡಿಯುವಂಥ ಪ್ರವಾದನಾತ್ಮಕ ನುಡಿಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ವೈಯಕ್ತಿಕವಾಗಿ ನುಡಿಯುವಂಥ ಪ್ರವಾದನಾತ್ಮಕ ನುಡಿಗಳಿಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾವು ನಂಬುತ್ತೇವೆ, ನೀನು ಮಾತನಾಡುವ ದೇವರು, ನೀನು ಮೌನವಾಗಿ ನಮ್ಮ ವಿಷಯದಲ್ಲಿ ಇರುವವನಲ್ಲ, ನೀನು ನಮ್ಮ ವಿಷಯದಲ್ಲಿ ಚಲಿಸುವವನಾಗಿದ್ದೀಯ ಸ್ವಾಮಿ. ನಮ್ಮ ವಿಷಯದಲ್ಲಿ ಈ ದಿನದಲ್ಲಿ ನಮ್ಮೊಂದಿಗೆ ಮಾತನಾಡುತ್ತೀಯ, ನಮ್ಮ ವಿಷಯದಲ್ಲಿ ನಮ್ಮೊಂದಿಗೆ ನೀನು ಒಡನಾಟ ಮಾಡುತ್ತೀಯ. ನಮ್ಮನ್ನು ಸ್ತಬ್ಧಗೊಳಿಸುವವನು ನೀನಲ್ಲ, ನಮ್ಮಲ್ಲಿ ಒಂದು ಚಲನೆಯನ್ನು ಉಂಟು ಮಾಡುವ ದೇವರು ನೀನಾಗಿದ್ದೀಯ ಸ್ವಾಮಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಹಲ್ಲೆಲೂಯಾ. ಈಗ ತಾನೇ ಓದಿದಂಥ ಈ ವಾಕ್ಯವನ್ನು ನೀವು ಗಮನಿಸುವಾಗ ದೇವರು ತನ್ನ ಜನರನ್ನು ವಾಗ್ದಾನ ಸ್ಥಳಕ್ಕೆ ಕರೆದುಕೊಂಡು ಬರುವಂಥ ಒಂದು ಭಾಗ, ವಾಗ್ದಾನದ ಸ್ಥಳಕ್ಕೆ ಕರೆದುಕೊಂಡು ಬರುವಂಥ ಒಂದು ಭಾಗ. ಆ ಭಾಗದಲ್ಲಿ ದೇವರು ಮಾತನಾಡುವಾಗ ಹೀಗೆ ಹೇಳ್ತಾ ಇದ್ದಾನೆ, ಇಗೋ ನೀವು ಹೋಗುವ ಎಲ್ಲ ಕಡೆಗಳಲ್ಲಿಯೂ ನಾನು ಜನಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸಿ ಕಳವಳವನ್ನು ಉಂಟು ಮಾಡಿ ನಿಮ್ಮನ್ನು ವಿರೋಧಿಸುವವರನ್ನು ಏನು ಮಾಡ್ತೇನೆ? ಸ್ತೋತ್ರ. ಬೈಬಲ್ ಇರೋರಿಗಾಗಿ ಸ್ತೋತ್ರ. ಏನು ಮಾಡ್ತೇನೆ ಅಂತ ಹೇಳ್ತಾ ಇದೆ ವಾಕ್ಯ ನಿಮ್ಮ ಬೈಬಲಲ್ಲಿ? ಓಡಿ ಹೋಗುವಂತೆ. ಯಾರ ಜೊತೆ ಕರ್ತನಿದ್ದಾನೆ? ಯಾರ ಜೊತೆ ಕರ್ತನಿದ್ದಾನೆ? ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕೈ ಎತ್ತಿದರೆ ಜೋರಾಗಿ ಎತ್ತಬೇಕು. ಹಲ್ಲೆಲೂಯಾ. ಹಿಂಗೆ ಯಾವತ್ತು ಕೈ ಎತ್ತಬಾರ್ದು. ಕೈ ಎತ್ತಬೇಕಾದ್ರೆ ಹಿಂಗೆ ಎತ್ತಬಾರ್ದು. ಹಲ್ಲೆಲೂಯಾ. ಧ್ವಜ ಮೇಲೆ ಹಾರಾಡ್ತಾ ಇದೆ ಅಂದರೆ ಏನೋ ವಿಜಯೋತ್ಸವ ಅಂತ. ಧ್ವಜ ಮಧ್ಯದಲ್ಲಿ ಹಾರಾಡ್ತಾ ಇದೆ ಅಂತಂದರೆ ಯಾರೋ ಏನೋ. ಸ್ತೋತ್ರ ಸ್ತೋತ್ರ. ಪಾಸ್ಟರ್ ಕ್ಲೀನಾಗಿ ಹೇಳಿದ್ರಲ್ಲ, ಮಧ್ಯದಲ್ಲಿ ಹಾರಾಡಿದ್ರೆ ಏನಂತ ಅರ್ಥ? ಹಾಗಾದರೆ ಅದಕ್ಕೆ ಯಾವತ್ತೂ ಕೂಡ ಈ ಥರ ಕೈ ಎತ್ತಬಾರ್ದು. ಹಲ್ಲೆಲೂಯಾ. ಕೆಲವ್ರು ಹಂಗೇನೆ ಹಲ್ಲೆಲೂಯಾ ಅಂದರೆ ಹಲ್ಲೆಲೂಯಾ. ಕೈ ತಟ್ಟಿ ಆರಾಧನೆ ಮಾಡೋಣ, ಬ್ರೆಡ್ಡಿಗೆ ಜಾಮ್ ಹಚ್ಚೋಣ, ಈ ಥರ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇದ್ದು ಜನಗಳ ಹೃದಯದಲ್ಲಿ ನಿಮ್ಮನ್ನು ನೋಡಿದರೆ ಏನುಂಟಾಗ್ತದಂತೆ? ಕಳವಳ, ಭಯ ನಿಮ್ಮ ವಿಷಯದಲ್ಲಿ ಉಂಟಾಗ್ತದಂತೆ. ಹಲ್ಲೆಲೂಯಾ. ಅದೇನು ಅಂತಂದರೆ ನೀವು ಎಲ್ಲವನ್ನ ಗೆದ್ದುಕೊಳ್ತೀರಾ, ನೀವು ಎಲ್ಲ ವಿಷಯದಲ್ಲಿ ಗೆದ್ದು ಬರ್ತೀರಾ, ನೀವು ಎಲ್ಲ ಹೋರಾಟವನ್ನು ಜಯಿಸ್ತೀರಾ, ಎಲ್ಲವೂ ನಿಮ್ಮ ವಶವಾಗ್ತದೆ, ಎಲ್ಲವನ್ನು ನೀವು ಅನುಭವಿಸ್ತೀರಾ, ಎಲ್ಲದರ ಸ್ವಾಸ್ಥ್ಯವು ನಿಮ್ಮ ಕೈಗೆ ಬರ್ತದೆ ಅನ್ನುವಂಥ ಭಯ ಅನ್ಯರಲ್ಲಿ ಇದ್ದೇ ಇರ್ತದೆ. ಸ್ತೋತ್ರ. ನೀನು ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ, ಒಂದು ಕಡೆ ಅಲ್ಲ, ನೀನು ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ ಶತ್ರುವಿಗೆ ಈ ಭಯವನ್ನು ದೇವರು ನಿನ್ನ ಮೂಲಕ ಉಂಟು ಮಾಡುವವನಾಗಿದ್ದಾನೆ. ಹಾಗಾದರೆ ಅರ್ಥ, ಅವರ ಹೃದಯದಲ್ಲಿ ಕಳವಳ, ಭಯ ಯಾಕೆ ಅಂದರೆ ನೀನು ಅವರಿಗಿಂತ ಏನಾಗಿದೆಯಾ? ಹಲೋ, ಏನಾಗಿದ್ದೀರಾ? ಹಾಂ, ಸ್ತೋತ್ರ. ಅವರಿಗಿಂತ ನೀವೇನಾಗಿದ್ದೀರಾ? ಬಲಶಾಲಿಗಳಾದ ಕಾರಣ ಅವರೊಳಗಡೆ ಏನು ಬರುತ್ತೆ? ಹೆದರಿಕೆ ಬರುತ್ತೆ. ಒಂದು ವೇಳೆ ಅವರು ಬಲಶಾಲಿಗಳಾಗಿದ್ದರೆ ನಮ್ಮೊಳಗಡೆ ಏನು ಬರುತ್ತೆ? ಹಲೋ, ಹೋಗ್ರಪ್ಪ, ಹೋಗಿ ಕಾನಾನನ್ನು ನೋಡ್ಕೊಂಬರ್ರಿ ಅಂದರೆ ಅದರಲ್ಲೂ ಕೂಡ ಒಳ್ಳೆಯವರಿದ್ದರು ನಮ್ಮ ಹಾಗೆ. ಅವ್ರೇನಂದ್ರೆ, ಆ ಊರಲ್ಲಿ ಎಂಥವ್ರಿದ್ದಾರೆ ಗೊತ್ತಾ? ಅವ್ರು ಎಂಥ ಗಾತ್ರ ಗೊತ್ತಾ? ಅವ್ರು ಬೆಳೆಯುವಂಥ ಬೆಳೆ ಎಂಥದ್ದು ಗೊತ್ತಾ? ನಾವು ಅವ್ರ ಮುಂದೆ ಮಿಡತೆಗಳಿದ್ದಂಗೆ ಅಂತ. ಹಲೋ. ಆದರೆ ಕೆಲವರು ಹೇಳ್ತಾರೆ, ಅವ್ರ ಮುಂದೆ ನಾವು ಮಿಡತೆಗಳಾಗೆ ಇರ್ಬೋದು, ದೇವರು ಅವರನ್ನು ನಮ್ಮ ವಶಕ್ಕೆ ಕೊಡ್ತಾನೆ. ದೇವರು ಅವರನ್ನು ನಮ್ಮ ವಶಕ್ಕೆ ಕೊಡ್ತಾನೆ. ನಾವು ಅವ್ರ ಮುಂದೆ ಮಿಡತೆಗಳಾಗಿ ಕಾಣ್ಬೋದು, ನಾವು ಅವ್ರ ಮುಂದೆ ಏನೂ ಇಲ್ಲದವರಾಗಿರ್ಬೋದು, ಬಟ್ ಕರ್ತನು ನಮಗಾಗಿ ಮುಂದೆ ಸಾಗುವಾಗ, ಕರ್ತನು ನಮ್ಮನ್ನು ನಡೆಸಿಕೊಂಡು ಹೋಗುವಾಗ, ನಾವು ಹೋಗುವ ಎಲ್ಲ ಪ್ರಾಂತ್ಯಗಳಲ್ಲಿ ಕರ್ತನು ನಮ್ಮ ಸಂಗಡಿಗನಾಗಿ ಜೊತೆ ಇದ್ದು, ನಾವು ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ ದೇವರು ಅನೇಕರಲ್ಲಿ ನಡುಕವನ್ನು, ಭಯವನ್ನು ಉಂಟು ಮಾಡುತ್ತಾನೆ. ಆಮೆನ್. ಇದನ್ನು ದೇವರು ಯಾರ ವಿಷಯದಲ್ಲಿ ಮಾಡ್ತಾರೆ ಅಂದರೆ, ನಂಬುವವರಾದ ನಿಮ್ಮ ವಿಷಯದಲ್ಲಿ ದೇವರು ಮಾಡ್ತಾನೆ. ಆಮೆನ್. ನಂಬುವವರಾದ ಒಬ್ಬೊಬ್ಬರಿಗಾಗಿ ದೇವರು ಚಲಿಸ್ತಾನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ನಾವು ನೋಡ್ತೇವೆ, ಎರಿಕೋವನ್ನು ವಶ ಮಾಡಿಕೊಳ್ಳಿಕ್ಕಾಗಿ ಹೋದಾಗಲೂ ಕೂಡ ರಾಹಬ್ ಹೇಳ್ತಾಳೆ, ಅಯ್ಯೋ ನಿಮ್ಮ ಕುರಿತಾಗಿ ನಾವು ಕೇಳಲ್ಪಟ್ಟಿದ್ದೇವೆ, ನಿಮ್ಮ ದೇವರು ಮಾಡಿದ್ದನ್ನು ನಾವು ಕೇಳಲ್ಪಟ್ಟಿದ್ದೇವೆ, ಅಯ್ಯೋ ನೀವು ನಮ್ಮನ್ನು ಹಾನಿ ಮಾಡಬೇಡ್ರಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತಾಳೆ. ಯೇಸುವಿನ ನಾಮದಲ್ಲಿ ಹೇಳ್ತೇನೆ, ಕೆಲವು ಸಹಾಯಕರನ್ನು ದೇವರು ನಮಗಾಗಿ ಎಬ್ಬಿಸ್ತಾನೆ. ಯೇಸುವಿನ ನಾಮದಲ್ಲಿ ಈ ಸಭೆಗೆ ಶತ್ರುವಿನ ಪಾಳೆಯದ ಒಳಗಡೆ ನಮಗಾಗಿ ಸಹಾಯ ಮಾಡುವಂಥವರನ್ನು ದೇವರು ಎಬ್ಬಿಸಿ ನಿಲ್ಲಿಸ್ತಾನೆ. ಯೇಸುವಿನ ನಾಮದಲ್ಲಿ ನಂಬುವವರಿಗಾಗಿ ದೇವರಿಗೆ ಸ್ತೋತ್ರ. ಈ ಸಭೆಗಾಗಿ ದೇವರು ಶತ್ರುವಿನ ಪಾಳೆಯದ ಒಳಗಡೆ ಕೆಲವು ಸಹಾಯಕರನ್ನು ಎಬ್ಬಿಸುವವನಾಗಿದ್ದಾನೆ. ಯಾಕಂದ್ರೆ ನಿಮ್ಮ ಕುರಿತಾದಂಥ ಸಾಕ್ಷಿ ಅವರು ಕೇಳಿದ್ದಾರೆ. ಶಮನ ಕಲಾದ್ಬುರಬನ ಶತುನದರಗಡದನ, ನಿಮ್ಮ ಮುಂದಾಗಿ ದೇವರು ಹೋಗ್ತಾ ಇದ್ದಾನೆ, ನಿಮ್ಮ ಮುಂದಾಗಿ ದೇವರು ಹೋಗ್ತಾ ಇದ್ದಾನೆ. ಅಲೋ, ನಿಮ್ಮ ಮುಂದಾಗಿ ದೇವ್ರು ಹೋಗ್ತಾ ಇರೋದು ನೀನು ಯಾರು ಅಂತ ಪರಿಚಯ ಮಾಡೋಕ್ಕಾಗಿ ಅಲ್ಲ, ನಿನ್ನೊಳಗಡೆ ಇರುವವನು ಯಾರು ಅಂತ ಪರಿಚಯ ಮಾಡಲಿಕ್ಕಾಗಿ, ನಿನ್ನನ್ನು ಕರೆದವನು ಯಾರು ಅಂತ ಪರಿಚಯ ಮಾಡಲಿಕ್ಕಾಗಿ, ನಿನ್ನನ್ನು ನಡೆಸುವವನು ಯಾರು ಅಂತ ಪರಿಚಯ ಮಾಡಲಿಕ್ಕಾಗಿ, ನಿನ್ನನ್ನು ಪೋಷಿಸುವ ದೇವರು ಎಂಥವನೆಂಬುದಾಗಿ ಪರಿಚಯ ಮಾಡಲಿಕ್ಕಾಗಿ ದೇವರು ನಿನ್ನ ಮುಂದಾಗಿ ಚಲಿಸ್ತಾ ಇದ್ದಾನೆ. ನಂಬುವವರಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ, ಅದನ್ನು ಹೊಂದಿಕೊಳ್ಳುವವರಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ, ನಂಬಿಕೆಯಿಂದ ಅರಿಕೆ ಮಾಡುವವರಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅವರು ಅವರ ಕಣ್ಣುಗಳಿಂದ ಅದನ್ನು ಕಾಣುತ್ತಾರೆ. ಏನು ಕಾಣ್ತಾರೆ? ಶತ್ರುಗಳಲ್ಲಿ ಭಯ ಉಂಟಾಗುವುದನ್ನು ನಿಮ್ಮ ಕಣ್ಣುಗಳು ಕಾಣ್ತದೆ. ಶತ್ರುಗಳು ಭಯ ಪಡುವುದನ್ನು ನಿಮ್ಮ ಕಣ್ಣುಗಳು ಕಾಣ್ತದೆ. ಹೆಸರುಗಳನ್ನ ಹೇಳಕ್ಕೆ ಹೋಗಬಾರ್ದು. ಇವಿಯರು, ಪೆರಿಜಿಯರು, ಎತ್ತಿಯರು, ಎಬೂಸಿಯರು, ಫಿಲಿಸ್ಟಿಯರು, ಕಾನಾನ್ಯರು ಅಂತ ಅನೇಕ ಹೆಸರುಗಳನ್ನ ಹಾಕ್ಕೊಳ್ರಿ. ಪ್ರಾರ್ಥನೆ ಸ್ಟಾರ್ಟ್ ಮಾಡಿರಿ. ಏಸಪ್ಪ ಪಾರ್ವತಮ್ಮನಿಗಾಗಿ ಪ್ರಾರ್ಥನೆ ಮಾಡ್ತೀನಿ, ಶಾರದಮ್ಮನಿಗಾಗಿ ಪ್ರೇಯರ್ ಮಾಡ್ತೀನಿ ಅಂತ ಹೇಳಬೇಡ್ರಿ. ನಾನು ಹೇಳಿದ್ದನ್ನು ಹೇಳ್ರಿ. ಎಬೂಸಿಯರು, ಇವಿಯರು, ಇತ್ತಿಯರು, ಮೋವಾಬ್ಯರು, ಕಾನಾನ್ಯರು ಎಲ್ಲರನ್ನ ಏಸಪ್ಪ ನಿನ್ನ ಮುಂದೆ ನಾನು ತರ್ತಾ ಇದ್ದೇನೆ. ಏಸಪ್ಪ ಎಲ್ಲರನ್ನ ನಿನ್ನ ಮುಂದೆ ತರ್ತಾ ಇದ್ದೇನೆ. ಎಲ್ಲರ ಮಧ್ಯದಲ್ಲಿ ನನ್ನನ್ನು ನೀನು ಇಟ್ಟಿದ್ದೀಯಾ. ಹಲೋ, ನಮ್ಮನ್ನು ದೇವರು ಎಲ್ಲಿಟ್ಟಿದ್ದಾನಂತೆ? ಸ್ತೋತ್ರ. ವಾಗ್ದಾನ ದೇಶ ಎಲ್ಲಿದೆ ಗೊತ್ತಾ? ಪ್ರಪಂಚದ ಮಧ್ಯಭಾಗದಲ್ಲಿ. ವಾಗ್ದಾನ ಉಳ್ಳವರನ್ನು ದೇವರು ಎಲ್ಲಿಡ್ತಾರೆ ಗೊತ್ತಾ? ಎಲ್ಲರ ಮಧ್ಯದಲ್ಲಿ. ಇವತ್ತು ನೀನು ಎಲ್ಲರ ಮಧ್ಯದಲ್ಲಿ, ನಿನ್ನನ್ನು ಅವಮಾನ ಮಾಡೋರು, ನಿಂದಿಸೋರು, ನಿನ್ನನ್ನು ನೋಡಿ ಚೀಮಾರಿ ಹಾಕೋರು ನೀನು ಸುತ್ತ ಇದ್ದಾರೆ ಅಂದರೆ ಕಳವಳ ಪಡಲೇಬೇಡ. ನೀನು ರೈಟ್ ಪ್ಲೇಸಲ್ಲಿ ಇದೀಯಾ, ರೈಟ್ ಟ್ರ್ಯಾಕಲ್ಲಿ ಇದೀಯಾ. ದೇವರು ನಿನ್ನನ್ನು ಸರಿಯಾದ ಸ್ಥಳದಲ್ಲಿ ಇಟ್ಟಿದ್ದಾನೆ. ಆಮೇಲೆ ಏನಂತ ಹೇಳ್ತದೆ ದೇವ್ರ ವಾಕ್ಯ ನಿಮ್ಮ ಸತ್ಯವೇದದಲ್ಲಿ? ಅವರನ್ನು ಓದ್ರಿ. ಓಡಿ ಹೋಗುವಂತೆ ಮಾಡುವೆನು. ಜೋರಾಗಿ ಹೇಳೋಣ ಎಲ್ಲರೂ. ಓಡಿ ಹೋಗುವಂತೆ ಮಾಡುವನು. ಯಾರು ಮಾಡ್ತಾರಂತೆ? ಯಾರು ಮಾಡ್ತಾರಂತೆ? ನಾನು ಬಿಡಲ್ಲ, ನಾನು ಅವ್ರನ್ನ ಓಡಿಸ್ತೀನಿ, ನಾನು ಬಿಡಲ್ಲ, ನಾನು ಅವ್ರಿಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದರೆ ಏನೂ ನಡೆಯಲ್ಲ, ಏನು ಮಾಡೋಕ್ಕಾಗೋದೂ ಇಲ್ಲ. ಬಟ್ ನಿನ್ನನ್ನು ಕರೆದವನಿಗೆ ನೀನು ಆ ವಿಷಯವನ್ನು ಕೊಡುವಾಗ, ನಿನ್ನನ್ನು ಕರೆದವನಿಗೆ ಆ ವಿಷಯವನ್ನು ನೀನು ಒಪ್ಪಿಸುವಾಗ ಆತನ ಹೇಳ್ತಾ ಇದ್ದಾನೆ, ನಾನು ಅದನ್ನು ಮಾಡ್ತೀನಿ ಅಂತ. ನಾನು ಅದನ್ನು ಮಾಡ್ತೀನಿ ಅಂದರೆ ಅದರರ್ಥ ನಾನು ನೀವೇನು ಮಾಡ್ತಾ ಇರ್ತೀವಿ? ಆತನು ಮಾಡುವ ಕಾರ್ಯಗಳನ್ನು ನಮ್ಮ ಕಣ್ಗಳ ಮುಂದೆ ನೋಡ್ತೇವೆ. ಹಲ್ಲೆಲೂಯ. ಹೊಂದಿಕೊಂಡವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ದೇವರು ನನಗಾಗಿ ಮಾಡುವ ಮೇಲಿನ ಕಾರ್ಯಗಳನ್ನು ನನ್ನ ಸ್ವಂತ ಕಣ್ಣುಗಳಿಂದ ನಾನು ನೋಡ್ತೇನೆ. ಅನ್ಯನ ಕಣ್ಣುಗಳಿಂದ ಅಲ್ಲ, ಸ್ವಂತ ಕಣ್ಣಿಂದ ನಾನು ನೋಡ್ತೇನೆ. ಆಮೇನ್, ಆಮೇನ್. ಆಮೇಲೆ ಓದ್ರಿ, ವಾಕ್ಯ ಓದ್ರಿ. ಅದಲ್ಲದೆ ಕಡಜದ ಹುಳುಗಳನ್ನು ನಿಮ್ಮ ಮುಂಚಿತವಾಗಿ ಕಳುಹಿಸುವೆನು. ಸ್ತೋತ್ರ. ಏನು ಹುಳು ಅಂತೆ? ಕಡಿದ್ರೆ ಉರಿ, ಹೊಡೆತ ಎಲ್ಲ ಕೂಡ ಆರಂಭ ಆಗುತ್ತಂತೆ. ಕಡಜದ ಹುಳು ಕಡಿದ್ರೆ ಏನಾಗುತ್ತಂತೆ? ಉರಿ, ಹೊಡೆತ, ದಂಧೆ ಆರಂಭ ಆಗುತ್ತಂತೆ. ದೇವ್ರು ಯಾರನ್ನು ಕಳಿಸ್ತಾ ಇದ್ದಾರಂತೆ ಶತ್ರುಗಳನ್ನು ಓಡಿಸ್ಲಿಕ್ಕೆ? ಯಾರನ್ನು? ನಾನು ಒಬ್ಬ ಶೂರನನ್ನು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರಾ? ದೊಡ್ಡ ಶೂರನನ್ನು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರಾ? ಹಲೋ, ನಿನ್ನ ಕುರಿತಾಗಿ ದೇವರು ಕೆಲವರಲ್ಲಿ ಭಯ ಹುಟ್ಟಿಸ್ಬೇಕು ಅಂದರೆ ಯಾರ್ಯಾರನ್ನೋ ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ಹಲೋ,
ದೇವರು ಯಾರ್ಯಾರನ್ನೋ ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ನಿನ್ನ ಮುಂದೆ ಬಲಿಷ್ಠರಾಗಿ ನಿಂತವರನ್ನು ಓಡಿಸ್ಲಿಕ್ಕೆ ದೇವರು ಕೇವಲ ಉಳುವನ್ನು, ಸ್ತೋತ್ರ 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 ಸ್ತೋತ್ರ, ಹೊಂದಿಕೊಳ್ಳೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ನಂಬಿಕೆಯಿಂದ ಅರಿಕೆ ಮಾಡೋರಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ನಿನ್ನ ಎದುರಾಗಿ ನಿಂತಂಥವರನ್ನ, ನಿನಗೆ ವಿರೋಧವಾಗಿ ನಿಂತವರನ್ನ, ನಿನ್ನನ್ನು ಸರ್ವನಾಶ ಮಾಡಬೇಕು ಅಂತ ಅಂದುಕೊಳ್ಳುವವರನ್ನ ದೇವರು ನಿನ್ನ ಮುಂದೆ ಓಡಿಸ್ಲಿಕ್ಕಾಗಿ ಯಾವುದೋ ರಣಶೂರನನ್ನು ಕರಬೇಕು ಅಂತ ಅವಶ್ಯಕತೆ ಇಲ್ಲ. ಚಿಕ್ಕ ಹುಳುವನ್ನು ತಂದರೆ ಸಾಕು. ಕಡಜದ ಹುಳುಗಳನ್ನು ಓದಿ ಬ್ರದರ್. ಕಡಜದ ಹುಳುಗಳನ್ನು ನಿಮ್ಮ ಮುಂಚಿತವಾಗಿ ಕಳುಹಿಸುವೆನು. ಯಾರು ಮುಂಚಿತ? ನೀನು ಅವ್ರನ್ನ ಹೋಗಿ ಸಂಧಿಸೋದಕ್ಕಿಂತ ಮುಂಚಿತವಾಗಿ ಒಂದು ವಿಸಿಟರ್ ಹೋಗ್ತಾನೆ ಅವ್ರ ಹತ್ರ. ಎಷ್ಟು ಜನ ಹೇಳ್ತೀರ ಅದನ್ನು? ಬ್ರದರ್ ಕೆಲವು ಸಾಕ್ಷಿ ಹೇಳ್ತಾರೆ, ಬ್ರದರ್ ನನಗೆ ಫೋನಲ್ಲಿ ನೋಡಿದ್ರೆ ಹಂಗೆಲ್ಲ ಬೈದರು, ಬಾರೋ ಸಿಗು ನಿನಗೆ ಐತೆ ಹೂ ಅಂತ. ಆದರೆ ನಾನು ಅವ್ರನ್ನ ನೋಡೋಕ್ಕೆ ಹೋದಾಗ ತಣ್ಣಗಾಗಿ ಹೋಗ್ಬಿಟ್ಟಿದ್ರು ಬ್ರದರ್. ಹೋಗೋ ಹುಳ ಹೋಗಿದೆ, ಅಲ್ಲಿ ಹೋಗೋ ಹುಳ ಹೋಗಿದೆ. ರಾತ್ರಿಯಲ್ಲಿ ನಿದ್ದೆ ಕೆಡಿಸಬೇಕಾದದ್ದು ನಿದ್ದೆ ಕೆಡಿಸಿದೆ. ಅದಕ್ಕೆ ನಾಳೆ ಅವ್ನು ನಿನ್ನ ವಿಷಯದಲ್ಲಿ ಏನು ಮಾಡ್ತಾ ಇದ್ದಾನೆ? ಗಪ್ಚುಪ್ಪಾಗಿದ್ದಾನೆ. ಕೆಲವರು ಬಾಯಿನ ದೇವ್ರು ಹಂಗೆ ಮುಚ್ಚೋದು. ನಿನ್ನ ವಿಷಯದಲ್ಲಿ ಕೆಲವರು ಬಾಯಿನ ದೇವ್ರು ಹಾಗೆ ಮುಚ್ತಾನೆ. ನಂಬಿಕೆಯಿಂದ ಆರಿಕೆ ಮಾಡೋರು ಕೈಗಳನ್ನ ತಟ್ಟಿ ಅದನ್ನು ಹೊಂದ್ಕೊಡ್ರಿ. ಯೇಸುವಿನ ನಾಮದಲ್ಲಿ ಮುಚ್ಚಬೇಕಾದವರ ಬಾಯನ್ನು ಪರಿಶುದ್ಧಾತ್ಮನೇ ನೀನು ಮುಚ್ಚುವುದಕ್ಕಾಗಿ ಸ್ತೋತ್ರ. ತೇರಬಲ ಶಂತನ ಗುಡಾದ ನಿಮ್ಮ ಮುಂಚಿತವಾಗಿ ಕಳಿಸುವೆನು. ಇವಿಯರು, ಕಾನಾನ್ಯರು, ಹಿತ್ತಿಯರು ನಿಮ್ಮ ಮುಂದೆ ಏನಂತೆ? ನಿಮ್ಮ ಮುಂದೆ ಹೇಳ್ತೀರಾ ಓದ್ದೋರು? ನಿಮ್ಮ ಮುಂದೆ ಅವರನ್ನು ಓಡಿಸಿ ಬಿಡುವವು. ಸ್ತೋತ್ರ 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 ಸ್ತೋತ್ರ. ಆ ವಾಕ್ಯನ ಎಲ್ಲರೂ ಓದೋಣವಾ? ಎಲ್ಲರೂ ಸೇರಿ ಓದೋಣವಾ? ಹೇಳಿ ಹೇಳಿ ಬ್ರದರ್, ನೀವು ಹೇಳಿ. ಹಿವ್ವಿಯರು, ಕಾನಾನ್ಯರು, ಹಿತ್ತಿಯರು ಎಲ್ಲರೂ ಸೇರಿ ಓದೋಣ. ನಿಮ್ಮ ಮುಂದೆ ನಿಲ್ಲದಂತೆ ಅವು ಅವರನ್ನು ಓಡಿಸಿ ಬಿಡುವವು. ಅವು ಅವರನ್ನು ಓಡಿಸಿ ಬಿಡುವವು. ಯೇಸುವಿನ ನಾಮದಲ್ಲಿ ಸಭೆಗೆ ವಿರೋಧವಾಗಿರುವಂಥದ್ದಾಗಿರಬಹುದು, ಸೇವೆಗೆ ವಿರೋಧವಾಗಿರುವಂಥದ್ದಾಗಿರಬಹುದು, ಆತ್ಮಿಕ ಜೀವಿತಕ್ಕೆ ವಿರೋಧವಾದಂಥ ಗೋಡೆಯಾಗಿ ನಿಂತಹ ವಿಷಯಗಳಾಗಿರಬಹುದು. ದೇವರಾತ್ಮನು ಸ್ಪಷ್ಟವಾಗಿ ಹೇಳ್ತಾನೆ, ನೀನು ಹೋಗಿ ನಿಂತುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಿನ್ನ ಮುಂದೆ ಕಳಿಸಬೇಕಾದದ್ದನ್ನು ದೇವರು ಕಳಿಸ್ತಾನೆ. ನಿನ್ನ ಮುಂದೆ ಹೋಗಬೇಕಾದದ್ದು ಹೋಗುವಾಗ ಅವರು ನಿನ್ನ ಮುಂದೆ ನಿಲ್ಲದ ಹಾಗೆ, ಓಡಿ ಹೋಗುವ ಹಾಗೆ ದೇವರು ಮಾಡುತ್ತಾನೆ ಎಂಬುದಾಗಿ ನಂಬುವವರು ಕೈಗಳನ್ನು ತಟ್ಟಿ, ದೇವರೇ ನನ್ನ ವಿಷಯದಲ್ಲಿ ಇಂಥ ದೊಡ್ಡ ಮಹತ್ ಕಾರ್ಯವನ್ನ, ನನ್ನ ವಿಷಯದಲ್ಲಿ ಇಂಥ ಅತಿಶಯವಾದ ಕಾರ್ಯವನ್ನ ನೀನು ಯೋಜನೆ ಮಾಡಿ ಇಟ್ಟುಕೊಂಡಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ತೋತ್ರ. ಆಮೇಲೆ ಏನಾಗ್ತದೆ ನೋಡೋಣ. ಈ ವಿಷಯನ ನೀವು ಅಂಡರ್ಲೈನ್ ಮಾಡ್ಕೊಳ್ರಿ. ಆದರೆ 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 ನಾನು ಒಂದೇ ವರ್ಷದೊಳಗೆ ಅವರೆಲ್ಲರನ್ನ ಅಲ್ಲಿಂದ ಹೊರಡಿಸುವುದಿಲ್ಲ. ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಈಗ ಈ ಕ್ಷಣ ನನ್ನ ಮುಂದೆ ಇರುವಂಥ ಎಲ್ಲ ಶತ್ರುಗಳು ನಿರ್ಮೂಲವಾಗಿಬಿಡಬೇಕು. ಇನ್ನು ಕೆಲವರು ಪ್ರಾರ್ಥನೆ, ಪಾಸ್ಟ್ರೆ ನನಗಾಗಿ ಪ್ರೇಯರ್ ಮಾಡಿರಿ, ಪ್ರೇಯರ್ ಮಾಡಿ ಪಾಸ್ಟರ್. ಏನು ಸಿಸ್ಟರ್ ಪ್ರಾರ್ಥನೆ? ಏನು ಬ್ರದರ್ ಪ್ರಾರ್ಥನೆ? ನನ್ನನ್ನು ವಿರೋಧಿಸೋರು ಜಾಸ್ತಿ, ನನ್ನನ್ನು ಹಾಗೆ ಮಾಡೋರು ಜಾಸ್ತಿ, ಅವ್ರು ಯಾರೂ ನಮ್ಮ ಮುಂದೆ ನಿಲ್ಲಬಾರ್ದು, ಪ್ರೇಯರ್ ಮಾಡಿರಿ. ಇಲ್ಲಿ ನಿಮಗಾಗಿ ದೇವರು ಒಂದು ವಾಗ್ದಾನ ಇಟ್ಟಿದ್ದಾನೆ. ಯಾಕೆ ದೇವರು ಅವ್ರು ನಿಮ್ಮ ಜೀವನದಲ್ಲಿ ಇಟ್ಟಿದ್ದಾನೆ, ಯಾಕೆ ಅವರನ್ನು ನಿಮ್ಮ ಸುತ್ತಲೂ ಇಟ್ಟಿದ್ದಾನೆ ಅಂದರೆ, ಯಾವ ವನ್ಯ ಮೃಗಗಳಿಗೆ ನೀನು ತುತ್ತಾಗದೆ ಇರುವುದಕ್ಕಾಗಿ. ಓ ಜೀಸಸ್, ಹಲ್ಲೆಲೂಯಾ. ಈ ವಾಗ್ದಾನವನ್ನು ನಂಬೋರಿಗಾಗಿ ನಾನು ಹೀಗೆ ಹೇಳ್ತೇನೆ, ನಿನ್ನ ಸುತ್ತ ಅವರು ಇಟ್ಟಿರೋದು ಯಾಕೆ ಅಂತಂದರೆ, ನಿನ್ನನ್ನು ಹಾನಿಪಡಿಸಿ ಹಾಳು ಮಾಡಲಿಕ್ಕಾಗಿ ಅಲ್ಲ, ನಿನ್ನನ್ನು ಉಳಿಸ್ಲಿಕ್ಕಾಗಿ. ನಿನ್ನನ್ನು ಉಳಿಸ್ಲಿಕ್ಕಾಗಿ ದೇವರು ಅವ್ರನ್ನ ಇಟ್ಟಿದ್ದಾರೆ.
ಎಷ್ಟು ಜನ ಹೇಳ್ತೀರಾ, ನನ್ನ ಸುತ್ತಲೂ ಕೆಲವರು ಇದ್ದಾರೆ ನನ್ನನ್ನು ಹಾಗೆ ಮಾಡುವವರು, ಆದರೆ ಅವ್ರ ಮಧ್ಯದಲ್ಲಿ ನನ್ನನ್ನು ಇಟ್ಟಿರೋದು ನನ್ನನ್ನು ಅಳಿಸ್ಲಿಕ್ಕಾಗಿ ಅಲ್ಲ, ನನ್ನನ್ನು ಉಳಿಸ್ಲಿಕ್ಕಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಈ ಸಮಯದಲ್ಲಿ ನಿನ್ನ ವಿಷಯದಲ್ಲಿ ಕೆಲವರು ನಿನಗೆ ಕಿರಿಕಿರಿ ಮಾಡುವವರು ಪಕ್ಕದಲ್ಲಿ ಇದ್ದಾರೆ ಅಂದರೆ, ನಿನ್ನನ್ನು ಹಾಗೆ ಮಾಡುವವರು ನಿನ್ನ ಪಕ್ಕದಲ್ಲಿ ಇದ್ದಾರೆ ಅಂದರೆ ಉದ್ದೇಶ ಒಂದಿದೆ, ನೀನು ನಾಶವಾಗಬಾರ್ದು, ನೀನು ವನ್ಯ ಮೃಗಗಳಿಗೆ ತುತ್ತಾಗಬಾರ್ದು, ನೀನು ಶತ್ರುವಿನ ವಿಷಯಗಳಲ್ಲಿ ಬಾಧೆ ಪಡುವವನಾಗಬಾರ್ದು ಅಂತ ನಿನಗೆ ಸಂರಕ್ಷಣೆಯಾಗಿ ದೇವರು ಅವ್ರನ್ನ ಇಟ್ಟಿದ್ದಾರೆ. ನಂಬುವರಿಗಾಗಿ ದೇವರಿಗೆ ಸ್ತೋತ್ರ. ನಿನಗೆ ಸಂರಕ್ಷಣೆಯಾಗಿ ದೇವರು ಅವ್ರನ್ನ ಇಟ್ಟಿದ್ದಾರೆ. ನಿನಗಾಗಿ ಸಂರಕ್ಷಣೆ, ನಿನ್ನ ಸಭೆಯ ಸಂರಕ್ಷಣೆಗಾಗಿ ದೇವರು ಅವ್ರನ್ನ ಇಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಕಾರಣದಿಂದ ನಾವು ಅವ್ರನ್ನ ಏನು ಮಾಡೋಣ? ತೊಲಗು. ಇನ್ನೂ ಕೆಲವರು ಇದ್ದಾರೆ, ನಡ್ಕೊಂಡು ಹೋಗ್ತಾ ಇರ್ತಾರೆ, ಯಾರಾದರೂ ಬಂದರೆ ಪಿಸಾಸ್ ಅಂತ. ನನಗೂ ಒಬ್ರು ಗೊತ್ತು, ಚೆನ್ನಾಗೇ ಬರ್ತಾ ಇದ್ದ, ಏನು ಫಸ್ಟ್ ಪಿಸಾಸು. ಏನಂದರೆ ಇವ್ರಿಗೆ ಬೈದವ್ರು ಎದುರುಗಡೆ ಬಂದರೆ ಇವ್ರಿಗೆ ಅವಮಾನ ಮಾಡೋದು ಅಂತ. ಅವ್ರು ಇರೋದನ್ನೇ ದೇವರನಿಗೆ ಆಶ್ರಯ ಮಾಡಿಟ್ಟಿರೋದು. ಯಾಕೆ ನೆಗೆಟಿವ್ ಆಗ್ತಾ ಹೋಗೋಣ? ಒಂದು ಪಾಸಿಟಿವ್ ಎನರ್ಜಿ ಇರಲಿ. ಸುತ್ತಮುತ್ತ ದೇವರು ಅವರನ್ನು ಇಟ್ಟಿರೋದು ನನಗಾಗಿ. ಹಲೋ, ಅವರಲ್ಲ, ಅವರಿಗಿಂತ ಕ್ರೂರ ಮೃಗಗಳು ನಿನ್ನನ್ನು ಹಿಡಿಬೇಕು ಅಂತ ಕಾಯ್ತಾ ಇದೆ. ಈಗಿರೋ ಶತ್ರುಗಳಿದಾರಲ್ಲ, ಅವ್ರಿಗಿಂತ ಕ್ರೂರವಾದವ್ರು ನಿಮ್ಮನ್ನು ಹಿಡಿಬೇಕು ಅಂತ ಕಾಯ್ತಾ ಇದ್ದಾರೆ. ಬಟ್ ದೇವರು ಇವರನ್ನು ಇಟ್ಟು ಅವ್ರನ್ನ ತಡೆದಿದ್ದಾರೆ. ಸ್ತೋತ್ರ. ಕೆಲವರಿಗೆ ವೈಯಕ್ತಿಕವಾಗಿ ದೇವರು ಹೇಳ್ತಾ ಇದ್ದಾನೆ, ಈಗ ಇರುವಂಥ ಈ ವಿಷಯವನ್ನು ಇಟ್ಟು ದೊಡ್ಡ ಮೃಗಗಳಿಂದ ದೇವರು ನಿಮ್ಮನ್ನು ಪಾರು ಮಾಡಲಿಕ್ಕಾಗಿ, ದೊಡ್ಡ ಮೃಗಗಳಿಂದ ನಿಮ್ಮನ್ನು ಪಾರು ಮಾಡಲಿಕ್ಕಾಗಿ ದೇವರು ಇಂಥವರನ್ನು ನಿಮ್ಮ ಸುತ್ತಮುತ್ತಲೂ ಇಟ್ಟಿದ್ದಾನೆ. ಆಮೇನ್. ಅದನ್ನು ನೀವು ಸಂತೋಷವಾಗಿ ಓಕೆ ಅಂತ ಒಪ್ಕೊಳ್ರಿ. ಯಾರೇ ಇರಲಿ ಸ್ವಾಮಿ, ಹೇಗೆ ಇರಲಿ, ನನ್ನ ದೇವರೇ ನೀನು ನನ್ನ ಜೊತೆ ಇದೆಯಾ. ಆಮೇನ್. ನಂತರ ಏನು ಹೇಳ್ತದೆ ವಾಕ್ಯ ಹೋದ್ರಿ? ದೇಶದಲ್ಲಿ ಜನರು ಕಡಿಮೆಯಾಗುವುದರಿಂದ ಕಾಡು ಮೃಗಗಳು ಹೆಚ್ಚಿ ನಿಮಗೆ ತೊಂದರೆಗೆ ಕಾರಣವಾದೀತು. ಎಷ್ಟೊಳ್ಳೆ ದೇವರಲ್ವ ನಾವು ಆರಾಧನೆ ಮಾಡೋ ದೇವರು. ಆತನು ನಮ್ಮ ಹಿತಚಿಂತಕನಾದ ದೇವರು. ಆತನು ನಮ್ಮ ಹಿತಚಿಂತನೆಯನ್ನು ಮಾಡುವ ದೇವರಾಗಿದ್ದಾನೆ. ನಿನ್ನ ವಿಷಯದಲ್ಲಿ ನಿನಗೆ ಇಲ್ಲದೆ ಇರುವಂಥ ಹಿತಚಿಂತನೆ ಆತನಿಗಿದೆ. ನಿನ್ನ ಬಗ್ಗೆ ನಿನಗಿಲ್ಲದೆ ಇರೋ ಕಾಳಜಿ ಆತನಿಗಿದೆ. ನಿನ್ನ ಕುಟುಂಬದ ಬಗ್ಗೆ ನಿನಗಿಲ್ಲದೆ ಇರೋ ಕಾಳಜಿ ಆತನಿಗಿದೆ. ನಿನ್ನ ಮಕ್ಕಳ ವಿಷಯದಲ್ಲಿ ನಿನಗಿಲ್ಲದೆ ಇರುವಂಥ ಕಾಳಜಿ ದೇವರಿಗಿದೆ. ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಹೊಂದಿಕೊಳ್ಳುವವರು, ದೇವರೇ ನನ್ನ ಕುಟುಂಬದ ಕುರಿತಾಗಿ, ನನ್ನ ಮಕ್ಕಳ ಕುರಿತಾಗಿ, ನನ್ನ ವೈಯಕ್ತಿಕ ಬದುಕಿನ ಕುರಿತಾಗಿ, ನನ್ನ ವ್ಯವಹಾರ ವಹಿವಾಟುಗಳ ಕುರಿತಾಗಿ ನನಗಿಲ್ಲದೆ ಇರುವಂಥ ಅಧಿಕವಾದ ಕಾಳಜಿಯನ್ನು ನೀನು ನನ್ನ ವಿಷಯದಲ್ಲಿ ಇಟ್ಟುಕೊಂಡಿದ್ದೀಯಪ್ಪ, ನಿನಗೆ ಸ್ತೋತ್ರ ಎಂಬುದಾಗಿ ಹೇಳುವವರು ಕೈಗಳನ್ನು ತಟ್ಟಿ ಆ ವಿಷಯದಲ್ಲಿ ದೇವರೇ ನಿನ್ನನ್ನು ನಾನು ಕೊಂಡಾಡುತ್ತೇನೆ ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ. ಆಮೇಲೆ ಏನಾಗ್ತದೆ ಅಂತ ನಾವು ಗಮನಿಸುವಾಗ, ದೇವರು ಹೀಗೆ ನಿನ್ನನ್ನು ಬಿಡಲ್ಲ, ಅವ್ರ ಮಧ್ಯದಲ್ಲಿ ನಿನ್ನನ್ನು ಹೀಗೆ ಬಿಡಲ್ಲ. ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತು. ಈ ಮುಂಜಾನೆಯಲ್ಲಿ ನಾನು ಧ್ಯಾನ ಮಾಡ್ತಾ ಇದ್ದಾಗ ಯೆಶಾಯನ ಪ್ರವಾದನೆಯ ಗ್ರಂಥ 41ನೇ ಅಧ್ಯಾಯದ 15ನೇ ವಚನವನ್ನು ಈ ಸಭೆಗೆ ವಾಗ್ದಾನವಾಗಿ ದೇವರು ಕೊಡುವವನಾಗಿದ್ದಾನೆ. ಓದೋಣ ಆ ವಾಕ್ಯವನ್ನು. ಇಗೋ, ನಾನು ನಿನ್ನನ್ನು ಮಸೆದ ಮೊನೆ ಹಲ್ಲಿನ ಹೊಸ ಹಂತೆಯನ್ನಾಗಿ ಮಾಡಿದ್ದೇನೆ. ನೀನು ಬೆಟ್ಟಗಳನ್ನು ಒಕ್ಕುತ್ತಾ ಪುಡಿ ಪುಡಿ ಗೈದು ಗುಡ್ಡಗಳನ್ನು ಹೊಟ್ಟು ಮಾಡುವಿ. ಆಮೆನ್, ಹಲ್ಲೆಲೂಯ. ನೀನೇನು ಮಾಡ್ತೀಯಂತೆ? ಬೆಟ್ಟಗಳನ್ನು ಹೊಕ್ಕುತ್ತಾ ಗುಡ್ಡಗಳನ್ನು ಶಮನ ಕತಲವ. ನಿಂತ್ಕೊಳ್ಳೋಣ ಸಭೆಯಾಗಿ, ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ಸಭೆಯಾಗಿ ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ. ಶಮನ ಗದುಲದರಬನ ಸಂತರ ಸಭೆಯಾಗಿ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವರ ಆತ್ಮನು ಒಂದು ದೊಡ್ಡ ಕಾರ್ಯವನ್ನು ಸಭೆಗಾಗಿ ಮಾಡುವವನಾಗಿದ್ದಾನೆ.
ನಿನ್ನ ಮಕ್ಕಳಿಗಾಗಿ ದೇವರು ಮಾಡುವವನಾಗಿದ್ದಾನೆ. ಯಾಕೆಂದರೆ ಆರಂಭದಲ್ಲಿ ನಾವು ನೋಡ್ತೇವೆ, ಆರಂಭದಲ್ಲಿ ಹೀಗೆ ಹೇಳ್ತದೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ನಾನು ಆಧಾರ ಮಾಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನವನ್ನು ನಿನಗೆ ಕೊಡುವವನಾಗಿದ್ದಾನೆ. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಆತನು ನಿನ್ನನ್ನು ಬಲಪಡಿಸಲು ಇಷ್ಟಪಡುವ ದೇವರಾಗಿದ್ದಾನೆ. ಬಲ ಹೊಂದಿಕೊಳ್ಳಲು ನೀನು ಇಷ್ಟಪಡುವ ವ್ಯಕ್ತಿಯಾಗಿದ್ರೆ, ಬಲ ಹೊಂದಲು ನೀನು ಇಷ್ಟಪಡುವ ವ್ಯಕ್ತಿಯಾಗಿದ್ರೆ ದೇವರ ಸನ್ನಿಧಾನದಲ್ಲಿ ನಿನ್ನನ್ನು ನೀನು ಸಮರ್ಪಣೆ ಮಾಡು. ಯೇಸುವಿನ ನಾಮದಲ್ಲಿ ಬಾಯಿಗಳನ್ನು ತೆರೆದು ದೇವರು ಕೊಟ್ಟಂತ ಹೊಸ ಭಾಷೆಯಲ್ಲಿ, ದೇವರು ಕೊಟ್ಟಂತ ಅಭಿಷೇಕದಲ್ಲಿ, ದೇವರು ಕೊಟ್ಟಂತ ವರಗಳಲ್ಲಿ ರಬ ಶಕಲ ದುರಬನ ಶಂತರ ಬಲವೊಂದು ಸಭೆಯೇ, ಬಲವೊಂದು ಯೇಸುವಿನ ನಾಮದಲ್ಲಿ ಶಮ ನಕಲ ದುರಬಲಗಡದನ ಬಾಯ್ ತೆರೆ ಬಲಪಡಿಸಲು ಆತನು ಇಷ್ಟಪಡುವ ದೇವರಾಗಿದ್ದಾನೆ. ಬಾಯ್ ತೆರೆ ನಿನ್ನನ್ನು ಬಲಪಡಿಸಲು ಆತನು ಇಷ್ಟಪಡುವ ದೇವರಾಗಿದ್ದಾನೆ. ಬಾಯ್ ತೆರೆ ನಿನ್ನನ್ನು ಆತನು ಎಬ್ಬಿಸಲು ಇಷ್ಟಪಡುವ ದೇವರಾಗಿದ್ದಾನೆ. ಬಾಯ್ ತೆರೆ ನಿನ್ನ ಮೇಲೆ ಅಭಿಷೇಕವನ್ನು ಸುರಿಸಲು ಶಮನ ಕಲಗರದಿ ಅಂತರ ತೆರೆ ನಿನ್ನ ಬಾಯಿಗಳನ್ನು ತೆರೆ. ಓ, ಆ ಬಾಯನ್ನು ಅಗ್ನಿ ಜ್ವಾಲೆಯಾಗಿ ದೇವರು ತುಂಬಿಸಲಿ. ಆ ಬಾಯನ್ನು ದೇವರು ಅಗ್ನಿ ಜ್ವಾಲೆಯಾಗಿ ತುಂಬಿಸಲಿ. ಆ ಬಾಯನ್ನು ಅಭಿಷೇಕದ ನುಡಿಯನ್ನು ನುಡಿಯುವ ಬಾಯಾಗಿ ಮಾರ್ಪಡಿಸಲಿ. ಶುಡ ಲಗ ರದ ನಗ ದಿಯದ ನಗ ಸಂತರ ಬರೀ ನೆಗೆಟಿವ್. ಯೇಸುವಿನ ನಾಮದಲ್ಲಿ ನೆಗೆಟಿವ್ ಮಾತುಗಳು ಮುರಿಯಲ್ಪಡಲಿ. ಯೇಸುವಿನ ನಾಮದಲ್ಲಿ ತೆರೆ, ಬಾಯನ್ನು ತೆರೆ. ದೇವರೇ ನನ್ನನ್ನು ಅಭಿಷೇಕ ಮಾಡು, ದೇವರೇ ನನ್ನನ್ನು ಬಲಪಡಿಸು, ದೇವರೇ ನಿನ್ನ ಅಗ್ನಿಯಿಂದ ನನ್ನನ್ನು ತುಂಬಿಸು. ಶುಡಲಬರ ಶಂತರಗಡದನ. ನಂಬುವವರಾದ ನಿಮಗೆ ಎಲ್ಲವನ್ನ ದೇವರು ಮಾಡ್ತಾನೆ. ನಂಬುವವರಾದ ನಿಮಗಾಗಿ ದೇವರು ಎಲ್ಲವನ್ನ ಮಾಡ್ತಾನೆ. ನಂಬಿಕೆ ಉಳ್ಳಂತ ನಿಮಗಾಗಿ ದೇವರ ಆತ್ಮನು ಇಳಿದು ಬರುವವನಾಗಿದ್ದಾನೆ. ಹೊಂದಿಕೋ, ಬೇರೆಯವ್ರನ್ನ ನೋಡಬೇಡ. ದೇವರು ನಿನಗಾಗಿ ಕೊಡ್ಲಿಕ್ಕಾಗಿ ಬಯಸ್ತಾ ಇದ್ದಾನೆ. ದೇವರು ನಿನ್ನನ್ನು ಬಲಪಡಿಸಲಿಕ್ಕಾಗಿ ಬಯಸ್ತಾ ಇದ್ದಾನೆ. ನಿನ್ನ ಕಣ್ಣೀರಿನಿಂದ ದೇವರು ನಿನ್ನನ್ನು ಬಲಪಡಿಸ್ತಾ ಇದ್ದಾನೆ. ನಿನ್ನ ವೇದನೆಗಳಿಂದ ನಿನ್ನನ್ನು ದೇವರು ಬಲಪಡಿಸ್ತಾ ಇದ್ದಾನೆ. ನಿನಗಾದಂಥ ಅವಮಾನದಿಂದ ದೇವರು ನಿನ್ನನ್ನು ಬಲಪಡಿಸ್ತಾ ಇದ್ದಾನೆ. ಹಂತ ಹಂತವಾಗಿ ನಿನ್ನ ಕಣ್ಣೀರಿಗೆ ಉತ್ತರ ಇದೆ. ಹಂತವಾಗಿ ನಿನ್ನ ಕಣ್ಣೀರಿಗೆ ಉತ್ತರ ಇದೆ. ಹಂತವಾಗಿ ನಿನ್ನ ವೇದನೆಗೆ ಉತ್ತರ ಇದೆ. ಶುಡಲಗ ದುನರಬ ಶಂತನ ರಿಖಲ ದುರಬನ ಶಂತಲಾರಗಡಗದನ ದೋಷಸ್ತೇರ ಸಂತರ. ನಾನು ನಿನ್ನನ್ನು ಬಲಪಡಿಸ್ತೇನೆ. ನಿನ್ನ ಪಕ್ಕದಲ್ಲಿ ನಿಂತಾತನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ. ಓ, ನಿನ್ನ ಭುಜದ ಮೇಲೆ ಕೈಯನ್ನು ಹಾಕಿ ಹೇಳ್ತಾ ಇದ್ದಾನೆ. ಓ, ನಿನ್ನ ಭುಜದ ಮೇಲೆ ಕೈಯನ್ನು ಹಾಕಿ ನಿನ್ನನ್ನು ತಟ್ಟಿ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ. ಹೊಂದಿಕೋ ಯೇಸುವಿನ ನಾಮದಲ್ಲಿ. ಎಲ್ಲ ಕಾರ್ಯಗಳಲ್ಲಿ ದೇವರಾತ್ಮನ ಬಲ ನಿನ್ನ ಮೇಲೆ ಇಳಿದು ಬರ್ತದೆ. ಎಸ್ ಯೇಸುವಿನ ನಾಮದಲ್ಲಿ ನೊಗಗಳು ಮುರಿಯಲ್ಪಡಲಿ. ಶತ್ರುವಿನ ನೊಗಗಳು ಮುರಿಯಲ್ಪಡಲಿ. ವೇದನೆಯ ನೊಗಗಳು ಮುರಿಯಲ್ಪಡಲಿ. ಕಣ್ಣೀರಿನ ನೊಗಗಳು ಮುರಿಯಲ್ಪಡಲಿ. ನಾಚಿಕೆಯ ನೊಗಗಳು ಮುರಿಯಲ್ಪಡಲಿ. ಅವಮಾನದ ನೊಗಗಳು ಮುರಿಯಲ್ಪಡಲಿ. ನೆಮ್ಮದಿ ಇಲ್ಲದ ನೊಗಗಳು ಮುರಿಯಲ್ಪಡಲಿ. ಯೇಸುವಿನ ನಾಮದಲ್ಲಿ. ದೇವರು ಹೇಳ್ತಾ ಇದ್ದಾರೆ, ಮಗಳೇ, ನಾನು ನಿನ್ನನ್ನು ಬಲಪಡಿಸ್ತೇನಮ್ಮ. ಯವನಸ್ಥನೇ, ನಾನು ನಿನ್ನನ್ನು ಬಲಪಡಿಸ್ತೇನೆ. ಶಬನ ಕತಲವ. ಎರಡನೇದಾಗಿ ದೇವ್ರು ಹೇಳ್ತಾನೆ, ನಾನು ನಿನಗೆ ಸಹಾಯ ಮಾಡ್ತೇನೆ. ಯಾರೆಲ್ಲ ಹೊಂದ್ಕೊಳ್ತೀರೋ, ದೇವರೇ ನಿನ್ನ ಸಹಾಯ ನನಗೆ ಬೇಕಪ್ಪ, ನಿನ್ನ ಸಹಾಯ ನನಗೆ ಬೇಕು, ನಿನ್ನ ಬಲ ನನಗೆ ಬೇಕು, ನಿನ್ನ ಸಹಾಯ ನನಗೆ ಬೇಕು. ನನ್ನ ಮನೆಗೆ ನಿನ್ನ ಸಹಾಯ ಬೇಕಪ್ಪ, ನನ್ನ ಮಕ್ಕಳಿಗೆ ನಿನ್ನ ಸಹಾಯ ಬೇಕು, ನನ್ನ ಆತ್ಮಿಕ ಜೀವಿತ ಅತ್ಯುನ್ನತವಾಗಲಿಕ್ಕೆ ನಿನ್ನ ಸಹಾಯ ಬೇಕು. ನಿನ್ನ ಸಹಾಯವನ್ನು ನನ್ನ ಕುಟುಂಬದ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಮನೆಯ ಮೇಲೆ, ನನ್ನ ಭವಿಷ್ಯತ್ತಿನ ಮೇಲೆ ನೀನು ತೆರೆದುಕೊಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.
ನಾವು ಹಾಗೆ ಕುಳಿತುಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಏನಂತ ಹೇಳ್ತದೆ? ನಾನು ನಿನಗೆ ಸಹಾಯ ಮಾಡುತ್ತೇನೆ. ಹಾಗಾದರೆ ಇವತ್ತು ಒಂದು ಅಶ್ಯೂರೆನ್ಸ್ ಇರಲಿ, ಈ ಉಪವಾಸದಲ್ಲಿ ನೀವು ಇಲ್ಲಿ ಬಂದು ಕುಳಿತುಕೊಂಡಿರುವಂಥದ್ದರಲ್ಲಿ ದೇವರು ನಿಮ್ಮನ್ನು ಬಲಪಡಿಸದೆ ಕಳಿಸುವವನಲ್ಲ. ಬರೀ ಬಲ ಕೊಡೋದು ಮಾತ್ರ ಅಲ್ಲ. 15ನೇ ವಚನ ನಾವು ಓದಿದ್ವಿ, ನಾನು ನಿನ್ನನ್ನು ಏನು ಮಾಡ್ತೇನೆ? ಹೊಸ ಹತ್ತಿ ಕುಂಟೆಯನ್ನಾಗಿ ಮಾಡಿದ್ದೇನೆ. ಹೊಸ, ಹಳೇದಲ್ಲ. ಹಲೋ, ಹಳೆಯ ಜೀವನ ಅಲ್ಲ, ಹಳೆಯ ವಿಷಯ ಅಲ್ಲ. ಹೊಸ ಹಂತಿಕುಂಟೆಯಾಗಿ ದೇವರು ನಿನ್ನನ್ನು ಮಾಡ್ತಾನೆ. ಹಳೇದಕ್ಕೂ ಹೊಸದಕ್ಕೂ ಇರೋ ವ್ಯತ್ಯಾಸ ಏನು ಗೊತ್ತಾ? ಹಳೇದನ್ನು ಹಿಡಿದು ಬೆಟ್ಟಗಳನ್ನು ಒಕ್ಕಲಿಕ್ಕೆ ಹೋದರೆ ಅದೇ ಬೆಂಡಾಗಿ ಹೋಗ್ತದೆ. ಆದರೆ ಹೊಸದರಲ್ಲಿ ದೇವರು ಒಂದು 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 ವಿಶೇಷವಾದ ಬಲವನ್ನು ಕೊಟ್ಟಿರ್ತಾನೆ. ಅದು ಬೆಟ್ಟಗಳನ್ನು ಒಕ್ಕುವಾಗ ಅದು ಬೆಂಡಾಗಲ್ಲ, ಬೆಟ್ಟಗಳು ಅದು ಪುಡಿ ಮಾಡ್ತದೆ. ಹೊಸ ವ್ಯಕ್ತಿಯಾಗಿ ದೇವರು ನಿನ್ನನ್ನು ಮಾರ್ಪಡಿಸಿರೋದಾದರೆ, ಹೊಸ ವ್ಯಕ್ತಿಯಾಗಿ ದೇವರು ನಿನ್ನನ್ನು ನೇಮಿಸಿರೋದಾದರೆ, ನಾನು ಯೇಸುವಿನ ನಾಮದಲ್ಲಿ ಹೇಳ್ತೇನೆ, ನೀನು ನಿನ್ನ ಹೋರಾಟಗಳನ್ನು ಪುಡಿಗೈತೀಯ, ನಿನ್ನ ಸಮಸ್ಯೆಗಳನ್ನು ಪುಡಿಗೈತೀಯ. ಪರ್ವತವೇ, ನೀನು ಎಷ್ಟು ಮಾತ್ರ ಜೆರುಬ್ಬಾಬೆಲನ ಮುಂದೆ. ಹಲ್ಲೆಲೂಯಾ. ಇಲ್ಲಿ ಜೆರುಬ್ಬಾಬೆಲರು ಯಾರಾನ ಇದ್ದೀರಾ? ಹಲ್ಲೆಲೂಯಾ, ಇದ್ದೀರಾ? ಸಮಸ್ಯೆ ಎನ್ನುವಂಥದ್ದನ್ನು ನಿನ್ನ ಕಾಲ ಕೆಳಗೆ ಆತನು ಮಾಡ್ತಾನೆ. ಹೋರಾಟ ಅನ್ನುವಂಥದ್ದನ್ನು ಆತ ನಿನ್ನ ಕಾಲ ಕೆಳಗೆ ತರುವ ತನಕ ಆತ ನಿನಗಾಗಿ ಚಲಿಸುತ್ತಲೇ ಇರುವ ದೇವರಾಗಿರ್ತಾನೆ. ಈ ಸಮಯದಲ್ಲಿ ಒಂದು ಪ್ರವಾದನಾತ್ಮಕವಾದ ನುಡಿಯಾಗಿ ನಿಮ್ಮ ವೈಯಕ್ತಿಕ ಬದುಕುಗಳಿಗೆ ಇದನ್ನು ತೆಗೆದುಕೊಳ್ಳ್ರಿ. ಏನೆಲ್ಲ ಬರಲಿ ಆ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ದೇವರೇ ನೀನು ನನ್ನ ಜೊತೆ ಇರಲೇಬೇಕು ಅಂತ ನೀನು ಬಯಸು. ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ, ಏನಪ್ಪ ಉಪವಾಸ ಪ್ರಾರ್ಥನೆ ಇದ್ದೇವೆ, ಯಾವುದು ಬರಬಾರ್ದು, ನನ್ನನ್ನು ಯಾವುದು ಅಂಟಬಾರ್ದು ಅಂತೇಳಿ ಉಪವಾಸ ಇದ್ದೇವೆ. ಆದರೆ ಇವರು ನೋಡಿದ್ರೆ ಏನಂತ ಹೇಳ್ತಾ ಇದ್ದಾರೆ? ಏನೆಲ್ಲ ಬರಲಿ. ಹಲೋ, ನಾನು ಯಾವಾಗ ಸಂಕಟ ಪಡುವವನಾಗಿದ್ದೇನೆಯೋ, ಪೌಲನು ಹೇಳ್ತಾನೆ, ಆವಾಗಲೇ ಅಧಿಕವಾಗಿ ಸಂತೈಸಲ್ಪಡುವವನಾಗಿದ್ದೇನೆ. ನಾನು ಯಾವಾಗ ಸಂಕಟ ಪಡುವವನಾಗಿದ್ದೇನೆಯೋ, ಯಾವಾಗ ನಾನು ಕಣ್ಣೀರು ಜಾಸ್ತಿ ಆಗ್ತೇನೋ, ಯಾವಾಗ ವೇದನೆಗಳು ಬಂದು ನನ್ನನ್ನು ಸುತ್ತುವರಿಯುತ್ತವೆಯೋ, ಯಾವಾಗ ಸಮಸ್ಯೆಗಳು ನನ್ನನ್ನು ಸುತ್ತುವರಿಯುತ್ತವೆಯೋ, ನಾನು ಒಬ್ಬನೇ ಇರಲ್ಲ, ನನ್ನ ಜೊತೆ ಮತ್ತೊಬ್ಬನಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿಂಹದ ಗವಿಯೊಳಗಡೆ ದಾನಿಯೇಲನನ್ನು ಹಾಕದೇ ಇದ್ದರೆ, ದಾನಿಯೇಲನ ಜೊತೆ ದೇವರಿದ್ದಾನೆ ಅಂತ ಜನಗಳಿಗೆ ಗೊತ್ತಾಗ್ತಿರಲಿಲ್ಲ. ಶದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವವರನ್ನು ಬೆಂಕಿಯ ಆವಿಗೆಯ ಒಳಗಡೆ ಹಾಕದೆ ಇದ್ದರೆ ನಾಲ್ಕನೆಯವನು ಅವ್ರ ಜೊತೆ ಒಬ್ಬನು ಇದ್ದಾನೆ ಅಂತ ಗೊತ್ತಾಗ್ತಿರಲಿಲ್ಲ. ಇವತ್ತು ದೇವರ ಸನ್ನಿಧಾನದಲ್ಲಿ ನೀನು ಬಯಸು, ಏನೆಲ್ಲ ಬರಲಿ ದೇವರು ನನ್ನ ಜೊತೆ ಇದ್ದಾನೆ ಅನ್ನುವಂಥದ್ದನ್ನು ಬರೀ ನಾನು ಮಾತ್ರ ಅಲ್ಲ, ಹೊರಗಡೆಯ ಪ್ರಪಂಚವು ತಿಳಿಯಬೇಕು, ಹೊರಗಡೆಯ ಜನಗಳು ತಿಳಿಯಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಸ್ಯೆನೇ ಇದೆ, ಹೆಂಗೆ ಗೊತ್ತಾ? ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ, ಅಭಿವೃದ್ಧಿ ಪಡಿಸ್ತಾನೆ ಅಂತ ನಾವು ನಿಲ್ಲಿಸ್ರಿ ಅಂದಾಗಲೂ ಚಪ್ಪಾಳೆ ತಟ್ಟೋದು ನಿಲ್ಲಿಸಲ್ಲ. ಏನೆಲ್ಲ ಬರಲಿ, ದೇವ್ರ ಜೊತೆ ಇರಲಿ ಅಂದಾಗ ಚಪ್ಪಾಳೆ ತಟ್ರಿ ಅಂದ್ರೂ ತಟ್ಟಕ್ಕಾಗಲ್ಲ. ಯಾಕೆ ಗೊತ್ತಾ? ಎಂಥದ್ದು ಬರುತ್ತೋ ಬರಲಿ ಅಂತಲೇ ಹೇಳ್ಬಿಡ್ತೀವಿ, ಎಂಥದ್ದು ಬರುತ್ತೋ ಅಯ್ಯಯ್ಯಪ್ಪ. ಹಲೋ, ಕೆಂಪು ಸಮುದ್ರನೇ ಬರಲಿ, ಕೆಂಪು ಸಮುದ್ರನೇ ಬರಲಿ, ಫರೋಹನನ ಸೈನ್ಯವೇ ಹಿಂದಟ್ಲಿ, ಜೊತೆಗಿರುವವನು ಸಾಮರ್ಥ್ಯವನ್ನು, ನಡೆಸುವವನ ಸಾಮರ್ಥ್ಯವನ್ನು ನೀನು ಅನುಭವಿಸದೆ ಹೋಗೋದಿಲ್ಲ.
ನಿನ್ನ ಸ್ವಂತ ಕಣ್ಣುಗಳು, ನಿನ್ನ ಮಕ್ಕಳು, ನಿನ್ನ ಕುಟುಂಬ ವರ್ಗದವರೆಲ್ಲರೂ ಕಾಣುವ ಹಾಗೆ ದೇವರು ಕೆಲವು ಭಾಗಗಳಲ್ಲಿ ಕೆಲವು ದ್ವಾರಗಳನ್ನು ತೆರೆಯುವ ಹಾಗೆ, ದೇವರು ಕೆಲವು ದ್ವಾರಗಳನ್ನು ನೀನು ಮಾತ್ರ ಅಲ್ಲ, ನಿನ್ನ ಗಂಡ ಹೆಂಡತಿ ಮಕ್ಕಳ ಸಹಿತವಾಗಿ ಕಾಣುವ ಹಾಗೆ ಕೆಲವು ಹೋರಾಟದ ಬಾಗಿಲುಗಳನ್ನು ದೇವರು ತೆರೆದು ನಿನಗಾಗಿ ಮಾರ್ಗಗಳನ್ನು ಸಿದ್ಧ ಮಾಡುವವನಾಗಿದ್ದಾನೆ. ಕುಟುಂಬವಾಗಿ ಕಾಣಲಿಕ್ಕಾಗಿ ಸಿದ್ಧವಾಗಿರುವವರು ಕೈಗಳನ್ನು ತಟ್ಟಿ, ಕುಟುಂಬವಾಗಿ ನನ್ನ ಆಶೀರ್ವಾದ ನೋಡಬೇಕು, ನನ್ನ ಮಕ್ಕಳ ಸಹಿತವಾಗಿ ನಾನು ನೋಡಬೇಕು, ನನಗಿರುವ ಪರಿವಾರವೆಲ್ಲವೂ, ನನ್ನ ರಕ್ತ ಸಂಬಂಧಿಕರೆಲ್ಲವೂ ದೇವರು ನಮಗಾಗಿ ಮಾಡುವುದನ್ನು ನೋಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ, ನನ್ನ ಜೀವನದಲ್ಲಿ ದೇವರು ಮಾಡೋದನ್ನು ನನ್ನ ಸುತ್ತಮುತ್ತಲಿರೋರು ನೋಡಬೇಕು ಅಂತ? ಕೈ ಎತ್ತಿದಿರಲ್ಲ, ನೀವು ಕೈ ಎತ್ತಿದ್ರಲ್ಲ, ಇದಕ್ಕೆ ಸಾಕ್ಷಿಯಾಗಿ ದೇವರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಂದೆ ರಥಬಲ ಇದೆ, ಮುಂದೆ ಅಡ್ಡಗಟ್ಟಿ ನಿಂತಿರೋ ಸಮುದ್ರ ಇದೆ. ಯಾವ ಕಡೆನೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಹಿಂದೆ ಒಬ್ಬ ಓಡಿ ಬರ್ತಾ ಇದ್ದಾನೆ. ಹೋಗ್ರಿ, ಎಷ್ಟು ದೂರ ಹೋಗ್ತೀರಿ ಹೋಗ್ರಿ, ಬರ್ತಾ ಇದ್ದೀನಿ ಹಿಂದೆ ನಿಮ್ಮನ್ನು ಬೆನ್ನಟ್ಟಿ, ಬಿಡಲ್ಲ ನಿಮ್ಮನ್ನು ಹಿಂದಕ್ಕೆ ಎಳಿತೀನಿ ಅಂತೇಳಿ ಹೋರಾಟ ಏನೆಲ್ಲ ಮಾಡ್ತಾ ಇದ್ದಾನೋ, ದೇವರಾತ್ಮನು ಸ್ಪಷ್ಟವಾಗಿ ಒಂದು ಕಾರ್ಯನ ತಿಳಿಸ್ತಾನೆ. ಬಾ, ವೇಗವಾಗಿ ಬಾ, ವೇಗವಾಗಿ ಬಾ. ಅವರನ್ನು ಹಿಡಿದುಕೊಂಡು ಹೋಗ್ಲಿಕ್ಕಾಗಿ ಅಲ್ಲ, ಮುಳುಗಲಿಕ್ಕಾಗಿ ವೇಗವಾಗಿ ಬಾ, ಮುಳುಗಲಿಕ್ಕಾಗಿ ವೇಗವಾಗಿ ಬಾ, ಮುಳುಗಲಿಕ್ಕಾಗಿ ವೇಗವಾಗಿ ಬಾ. ನಿನ್ನ ರಥಬಲ ವೇಗ ಕೂಡಲಿ, ನಿನ್ನ ಅಶ್ವಬಲದ ವೇಗ ಕೂಡಲಿ. ನೀನು ಬರ್ತಾ ಇರುವಂಥದ್ದು ಇವರನ್ನು ಹಿಡಿದುಕೊಂಡು ಹೋಗ್ಲಿಕ್ಕಾಗಿ ಅಲ್ಲ, ಮುಳುಗಿ ಹೋಗ್ಲಿಕ್ಕಾಗಿ. ಶಬಲ ದುರಬಲಗ ಸಂತರ. ಹಲ್ಲೆಲೂಯ. ದೇವರು ನಿಮ್ಮನ್ನು ಏನಾಗಿ ಮಾಡಿದ್ದಾರೆ ಗೊತ್ತಾ? ಯುದ್ಧ ವೀರನ ಕೈಯಲ್ಲಿರುವ, ಸಿಸ್ಟರ್ಸ್ ಯಾರು ಹೇಳಲಿಲ್ಲ, ದೇವರು ನನ್ನನ್ನು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಾಗಿ ಮಾಡಿದ್ದಾನೆ. ಬಾಯಿ ತೆಗೆದು ಹೇಳೋಣ, ದೇವರು ನನ್ನನ್ನು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಾಗಿ, ನಥಿಂಗ್ ಬಟ್ ಬೇರೆ ಭಾಷೆ ಹೇಳಿದ್ರೆ ಬಾಣವಾಗಿ ಮಾಡಿದ್ದಾನೆ. ಹಲ್ಲೆಲೂಯ. ಏನಪ್ಪ ಅಂಬು ಕೊಂಬು? ದೇವರು ನಿಮ್ಮನ್ನು ಯುದ್ಧವೀರನ ಕೈಯಲ್ಲಿರುವಂಥ ಬಾಣವಾಗಿ, ಅಂಬುಗಳಾಗಿ ಮಾಡಿದ್ದಾನೆ. ಶಮನದರಗಸ. ಎಷ್ಟು ಜನ ಹೇಳಿದ್ರಿ ನನ್ನ ಜೊತೆ, ನನ್ನನ್ನು ದೇವರು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಾಗಿ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ? ಕೈ ಎತ್ತಿರೋರಿಗಾಗಿ ನಾನು ನಿಮ್ಮ ಒಂದೇ ಒಂದು ವಿಷಯ ಹೇಳ್ತಾನೆ. ಈ ಅಂಬು ಅಥವಾ ಈ ಬಾಣ ಮಾಡಬೇಕಾದ ಕೆಲಸವನ್ನು ಮಾಡಲಿಕ್ಕಾಗಿ ಸಿದ್ಧವಾಗಿದೆ. ಇದನ್ನು ಏನು ಮಾಡ್ತಾ ಇದ್ದಾರೆ? ಅದನ್ನು ಮುಂದಕ್ಕೆ ಬಿಡಬೇಕಾದ್ರೆ ಅದರ ಪ್ರಾಸೆಸ್ ಹೇಗಿರ್ತದೆ? ಸ್ತೋತ್ರ. ಮಾತಾಡ್ತೀರಾ? ಆ ಅಂಬನ್ನು ಏನು ಮಾಡ್ತಾರೆ? ಬಿಲ್ಲಿಗೆ ಕಟ್ಟಿ ಹಿಂಡು ಕೆಳಿತಾರೆ. ಹಲೋ, ಸೈತಾನ್ ನಿಮ್ಮನ್ನು ಹಿಂದಕ್ಕೆ ಎಳಿತಾನೆ ಅಂತೇಳಿ ಕೊರಗಬೇಡ. ಅವನು ಹಿಂದಕ್ಕೆ ಎಳಿತಾ ಇರೋದು ನೀನು ವೇಗವಾಗಿ ಮುಂದಕ್ಕೆ ಹೋಗಲಿ ಅಂತ. ವೇಗವಾಗಿ ದೇವರು ನಿನ್ನನ್ನು ವೇಗವಾಗಿ ಚಲಿಸುವಾಗೆ ಮಾಡ್ತಾನೆ. ಬಿಲ್ಲಿ ಅಂಥದ್ದೇ ಆಗಿರಲಿ, ಬಾಣ ದೇವ್ರದ್ದು. ಹಲ್ಲೆಲೂಯ. ಆ ಬಾಣವನ್ನು ಉಪಯೋಗಿಸುವ ಹಾಗೆ ಉಪಯೋಗಿಸಬೇಕಾದ ವಿಧದಲ್ಲಿ ಉಪಯೋಗಿಸದೆ ದೇವರು ಬಿಡುವವನಲ್ಲ. ಹಿಂದಕ್ಕೆ ಎಳೆಯುವಂಥ ಸಮಸ್ಯೆಗಳು 1000 ಇರಲಿ, ಹಿಂದಕ್ಕೆ ಎಳಿತಾ ಇರುವಂಥ ರೋಗಗಳು 1000 ಇರಲಿ, ಹಿಂದಕ್ಕೆ ಎಳಿತಾ ಇರುವಂಥ ಸಾಲಗಳು 1000 ಇರಲಿ, ಹಿಂದಕ್ಕೆ ಎಳಿತಾ ಇರುವಂಥ ಬಾಧೆಗಳು 1000 ಇರಲಿ, ಮುಂದಕ್ಕೆ ನಡೆಸಲಿಕ್ಕಾಗಿ ಒಬ್ಬನಿದ್ದಾನೆ, ಮುಂದಕ್ಕೆ ಕಳಿಸ್ಲಿಕ್ಕಾಗಿ ಒಬ್ಬನಿದ್ದಾನೆ. ಹೊಂದಿಕೊಳ್ಳುವವರು ಎದ್ದು ನಿಂತು ಬಾಯಿ ತೆರೆದು ಕೈಗಳನ್ನು ತಟ್ಟಿ ನನ್ನನ್ನು ಮುಂದಕ್ಕೆ ಕಳಿಸಲಿಕ್ಕಾಗಿ ಯೋಜನೆ ಇಟ್ಟಂತ ದೇವರೇ, ಶಮನ ಕಲಬರ ಶಂತರ. ಒಂದಿಕೋ ಬಾಯಿ ತೆರೆದು, ನನ್ನ ವೇಗವನ್ನು ಕೂಡಿಸುವಾತನೇ, ನನ್ನ ವೇಗವನ್ನು ಕೂಡಿಸುವಾತನೇ, ನನ್ನ ವೇಗವನ್ನು ಕೂಡಿಸುವಾತನೇ. ಶಮನ ಕಲರಗ ಸಂತ ಬಾಬಾ ಶಕಲ ದುರಬನ ಶಮನ ಗದುಲಬರ ಗಡಗದ ಈ ಅಂತರ. Jesus, Jesus, hallelujah, hallelujah. ಸಹೋದರ ಸಹೋದರಿ ಕೇಳಿಸ್ಕೋ,
ದೇವರ ಅಭಿಷೇಕ ನಿನ್ನನ್ನು ನಡೆಸುವಾಗ ನಿನ್ನ ಕಾಲುಗಳನ್ನು ರಥಬಲಕ್ಕಿಂತಲೂ ವೇಗವನ್ನು ಕೂಡಿಸುವವನು, ನಿನ್ನ ಕಾಲುಗಳಿಗೆ ರಥಬಲಕ್ಕಿಂತಲೂ ವೇಗವನ್ನು ಅತಿಯಾಗಿ ಕೂಡಿಸುವವನು ಪರಿಶುದ್ಧಾತ್ಮನಾಗಿದ್ದಾನೆ. ನಾನು ಹೇಳ್ತಾ ಇರೋದು, ಹಿಂದಕ್ಕೆ ಎಳಿತಾ ಇರುವಂಥ ಹೋರಾಟ 1000 ಇರ್ಬೋದು, ಮುಂದಕ್ಕೆ ಕಳಿಸುವವನ ಮಹಿಮೆ ಭಾಳ ದೊಡ್ಡದಾಗಿ ಕಾಯ್ತಾ ಇದೆ. ಹಿಂದಕ್ಕೆ ಎಳೆಯುವಂಥ ವಿಷಯಗಳು ಏರಾಳವಾಗಿರ್ಬೋದು, ಮುಂದಕ್ಕೆ ಬಿಡುಗಡೆ ಮಾಡುವವನ ಮಹಿಮೆ ಏರಾಳವಾಗಿ ನಿನ್ನ ಕುರಿತಾಗಿ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ಜೀಸಸ್. ಎಲಿಯ ಓಡ್ತಾ ಇರುವಂಥ ವೇಗ, ಎಲಿಯನ ವೇಗ ರಥಬಲಕ್ಕಿಂತಲೂ ವೇಗವಾಗಿದೆ. ಎಲಿಯನ ಓಟದ ವೇಗ ರಥಬಲದ ಓಟಕ್ಕಿಂತಲೂ ವೇಗವಾದ ಓಟ. ಯಾರ ಮೂಲಕ? ನಿನ್ನೊಳಗಡೆ ನೆಲೆಸಿರುವ ಪರಿಶುದ್ಧಾತ್ಮನು. ನಿನ್ನೊಳಗೆ ನೆಲೆಸಿರುವಂಥ ಪರಿಶುದ್ಧಾತ್ಮನು ಹಲವರ ವೇಗಕ್ಕಿಂತಲೂ ನಿನ್ನ ವೇಗವನ್ನು ಹೆಚ್ಚಿಸುವವನಾಗಿದ್ದಾನೆ. ನಂಬಿಕೆಯಿಂದ ಹೊಂದಿಕೊಳ್ಳೋರು ಅದನ್ನು ಹೊಂದಿಕೊಳ್ಳ್ರಿ. ದೇವರಾತ್ಮನು ನನ್ನ ವೇಗವನ್ನು ಹೆಚ್ಚಿಸ್ತಾನೆ. ದೇವರಾತ್ಮನು ನನ್ನ ವೇಗವನ್ನು ಹೆಚ್ಚಿಸ್ತಾನೆ. ದೇವರಾತ್ಮನು ನನ್ನ ವೇಗವನ್ನು ಶಾಲಾದರ ಸಂತ ಬರಬಲ ಶಂತರ ದುಡಗಲ ಗಡಗದನಗ ಸಂತರ. ನೀನು ಬೆಟ್ಟಗಳನ್ನು ಒಕ್ಕುತ್ತಾ ಪುಡಿಗೈದು ಗುಡ್ಡಗಳನ್ನು ಒಟ್ಟು ಮಾಡುವಿ. ಆಮೆನ್. ಕುಳಿತುಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರ. 2 ಸರಿ ಎಬ್ಬರಿಸಿದ್ದು, 2 ಸರಿ ಕುಂದ್ರಿಸಿದ್ದು, ಹಲ್ಲೆಲೂಯನೇ ಕಡಿಮೆ ಆಗಿಬಿಡ್ತು. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನೊಂದು ವಾಕ್ಯ ಹೇಳ್ತದೆ, ನೀನು ಬೆಟ್ಟಗಳನ್ನು ಏನು ಮಾಡ್ತೀಯಂತೆ? ಏನು ಮಾಡ್ತೀಯ? ಅದರ ಅರ್ಥ ಏನು? ಅದಾದಮೇಲೆ ನೀನು ಎತ್ತಾಕೋ ಅವಶ್ಯಕತೆ ಇಲ್ಲ, ಗಾಳಿ ಬೀಸಿದ್ರೇ ಪುಡಿ ಹೋಗುತ್ತೆ. ಹಲೋ, ನೀನು ಬೆಟ್ಟಗಳನ್ನೇನು ಮಾಡ್ತೀಯ? ಪುಡಿಗೈತಿ ಅಂತ. ಸಮಸ್ಯೆಗಳನ್ನು ಏನು ಮಾಡ್ತೀಯಂತೆ ನೀನು? ನುಚ್ಚು ನೂರು ಮಾಡ್ತೀಯ. ಕನ್ನಡದಲ್ಲಿ ಕ್ಲೀನಾಗಿ ಹೇಳಿದ್ರೆ ನುಚ್ಚು ನೂರು ಮಾಡ್ತಾರಂತಾರಲ್ಲ, ಕುಟ್ಟಿ 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 ಓಬವ್ವ ಏನು ಮಾಡ್ತಾಳೆ? ಅಕ್ಕಿನ ನುಚ್ಚು ನೂರು ಅಂದರೆ ಒಂದೇ ಒಂದು ಕಾಳನ್ನು 100 ಪೀಸ್ ಮಾಡ್ತಾಳೆ ಅಂದರೆ ಅದರ ಅರ್ಥ ಫುಲ್ ಏನಾದರೂ ಅದು ಅಕ್ಕಿ ಏನಾಯಿತು ಅಂತ ಅರ್ಥ? ಡಸ್ಟ್ ಆಯಿತು. ಹಲ್ಲೆಲೂಯ. ಆ ಅಭಿಷೇಕವನ್ನು ಪರಿಶುದ್ಧಾತ್ಮ ನಿಮಗೆ ಕೊಡ್ತಾನೆ. ನಿಜವಾಗ್ಲೂ ಈ ವಿಷಯನ ನೀವು ಓದುವಾಗ ಆ ಒಂದು ಅನಾಯಿಂಟಿಂಗ್ ಒಳಗಡೆ ದೇವರು ನಮ್ಮನ್ನು ಎಷ್ಟು ಬಲವಾಗಿ ನಡೆಸ್ತಾನೆ ಅಂತ. ಬೆಟ್ಟನ ನೀನು ಪುಡಿಗೈತ್ಯ ಅಂತ ಹೇಳ್ತೀನಿ. ಬೆಟ್ಟನ ಏನು ಮಾಡ್ತೀಯ ಅಂತೆ ನೀನು? ಸ್ತೋತ್ರ. ಕೆಲವರು ನನ್ನನ್ನು ನೋಡ್ತಾ ಇದ್ದಾರೆ, ನೀವು ಗೈರಿ, ನೀವು ಬೆಟ್ಟನ ಪುಡಿಗೈರಿ, ನಾನು ನೋಡ್ತೀನಿ. ಹಲ್ಲೆಲೂಯ. ನೋಡಲಿಕ್ಕಾಗಿ ಅಲ್ಲ, ದೇವರು ನಿಮ್ಮ ಮೂಲಕ ಮಾಡಲಿಕ್ಕಾಗಿ ಹೇಳ್ತಾ ಇದ್ದಾನೆ. ಮಾಡಲಿಕ್ಕಾಗಿ ದೇವರು ಕರೆದಿದ್ದಾನೆ. ನಿನ್ನನ್ನು ದೇವರು ಆಯುಧವಾಗಿ ಆರಿಸ್ಕೊಂಡಿದ್ದಾನೆ. ನಾನು ನಂಬಿಕೆಯಿಂದ ಹೇಳ್ತೇನೆ, ನಂಬುವವರಲ್ಲಿ ಆತನು ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ನಂಬುವವರಾದ ನಿಮ್ಮಲ್ಲಿ ಆತನು ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ. ಪುಡಿಗೈದು ಸ್ತೋತ್ರ. ಬೆಟ್ಟಗಳಾದರೂ ಪುಡಿ ಆಯ್ತಂತೆ, ಗುಡ್ಡಗಳೇನಾದ್ವಂತೆ? ಸ್ತೋತ್ರ. ನಿಲ್ಲದೇ ಇಲ್ಲ ಅದು. ನೀನು ಬಂದು ನೋಡೋ ತನಕನೂ ನಿಲ್ಲಲ್ಲ. ನೀನು ಬಂದು ಅದನ್ನು ನೋಡೋ ತನಕನೂ ಅದು ನಿಲ್ಲಲ್ಲ. ಅದು ವೇಗವಾಗಿ ಹೋಗ್ಬಿಡುತ್ತೆ. ತನ್ನ ವಿನಾಶ ಬಂದ ತಕ್ಷಣ ಅದು ಹೋಗ್ಬಿಡುತ್ತೆ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ನೀನು ಎಲ್ಲ ಸಮಸ್ಯೆಗಳನ್ನು ಒಟ್ಟು ಮಾಡುವಿ. ನೀನು ಎಲ್ಲ ಸಮಸ್ಯೆಗಳನ್ನು ಒಟ್ಟು ಮಾಡುವಿ. ಮುಂಜಾನೆ ಎದ್ದು ನೋಡುವಾಗ ಏನಿರಲ್ಲ. ಮುಂಜಾನೆ ಎದ್ದು ನೋಡುವಾಗ ಕೆಲವು ಸಾರಿ ಏನೂ ಇರಲ್ಲ. ಆ ಥರ ಕರ್ತನು ಕಾರ್ಯವನ್ನು ಮಾಡ್ತಾನೆ. ಆಮೆನ್, ಆಮೆನ್, ಹಲ್ಲೆಲೂಯ. ನೀನು ತೂರಲು ಅವುಗಳನ್ನು ಗಾಳಿಯು ಬಡಿದುಕೊಂಡು ಹೋಗುವುದು, ಬಿರುಗಾಳಿಯು ಚಲ್ಲಾಪಿಲ್ಲಿ ಮಾಡುವುದು. ನೀನಂತೂ ಓದೋಣ, ಯೆಹೋವನಲ್ಲಿ ಆನಂದಿಸುವಿ. ಓದೋಣ ಎಲ್ಲರೂ. ನಾನಂತೂ
ಯೆಹೋವನಲ್ಲಿ ಆನಂದಿಸ್ತೇನೆ. ನಾನಂತೂ ಯೆಹೋವನಲ್ಲಿ ಆನಂದಿಸುತ್ತೇನೆ. ನಂಬಿಕೆಯಿಂದ ಹೇಳೋರಿಗೆ ಅದನ್ನು ದೇವರು ಕೊಡ್ತಾರೆ. ಆಮೆನ್. ನಾನಂತೂ ಆಮೆನ್. ನಾನಂತೂ ಯೆಹೋವನಲ್ಲಿ ಆನಂದಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಮುಂದಿನ ವಿಷಯಗಳನ್ನು ನಾವು ಗಮನಿಸುವುದಕ್ಕಿಂತ ಮುಂಚಿತವಾಗಿ ಆತನಲ್ಲಿ ನಾವು ಆನಂದಿಸುವಂಥದ್ದು ಭಾಳ ಮುಖ್ಯ. ಆತನಲ್ಲಿ ನಾವೇನು ಮಾಡಬೇಕಂತೆ? ಆನಂದಿಸಬೇಕಂತೆ. ಆತನಲ್ಲಿ ಆನಂದಿಸುವಂಥದ್ದು ನಮಗೆ ಆಶೀರ್ವಾದ. ಹಲ್ಲೆಲೂಯಾ. ಇಷ್ಟೆಲ್ಲ ಕಾರ್ಯಗಳನ್ನು ದೇವರು ನಮಗಾಗಿ ಮಾಡ್ತಾನೆ ಅಂದಾಗ ನಾವು ಬಂದು ಚರ್ಚಲ್ಲಿ ಹೆಂಗೆ ಕೂತ್ಕೊಳ್ತೇವೆ? ಹಲ್ಲೆಲೂಯಾ. ನಗುವಾಗ ಕೆಲವು ವಿಷಯ ನನಗೆ ಅರ್ಥ ಆಗ್ತದೆ. ನನ್ನನ್ನು ಸೈಡಾಗಿ ನೀವು ಮುಟ್ತಾ ಇದ್ದೀರ ಪಾಸ್ಟೇ ಅಂತ ನೀವು ಹೇಳ್ತಾ ಇದ್ದೀರ. ಚರ್ಚಿಗೆ ಬಂದರೆ ನಿಜವಾಗಲೂ ನಿಮ್ಮ ಹಲ್ಲುಗಳು ಕಾಣಬೇಕು. ಅದರ ಅರ್ಥ ನೀವು ಸಂತೋಷವಾಗಿರ್ಬೇಕು. ದೇವಾಲಯದಲ್ಲಿ ಚರ್ಚಿಗೆ ನಾವು ಬರೋದು ಏನಕ್ಕಾಗಿ? ಸಂತೋಷವಾಗಿರ್ಲಿಕ್ಕಾಗಿ. ದೇವರು ನಮ್ಮನ್ನು 6 ದಿನಗಳು ಅದ್ಭುತವಾಗಿ ನಡೆಸಿ 6 ದಿನಗಳು ಅತಿಶಯವಾದ ಅದ್ಭುತಗಳನ್ನು ಮಾಡಿ 7ನೇ ದಿನದಲ್ಲಿ ಆತನನ್ನು ಕೊಂಡಾಡಿ ಹೊಗಳಲಿಕ್ಕಾಗಿ ನಾವು ಬಂದಿದ್ದೇವೆ. ಹೌದಲ್ಲ? ನಾವು ಯಾವಾಗಲೂ ಒಂಥರ ಡಾಕ್ಟ್ರ್ ಮುಂದೆ ಹೋಗಿ ಕೂತ್ಕೊಳ್ತೀವಲ್ಲ. ಏನಾಯ್ತಮ್ಮ? ಸರ್ ಜ್ವರ ಸರ್, ಸುಸ್ತು ಸರ್. ಎಷ್ಟು ದಿವಸದಿಂದನಮ್ಮ? ಅಯ್ಯೋ ಬರಲ್ಲ. ಬಟ್ ದೇವ್ರ ಸನ್ನಿಧಾನದಲ್ಲಿ ನಮಗೆ ದೇವರು ಕೊಟ್ಟಂಥ ಆಶೀರ್ವಾದಗಳು ನೆನಪು ಮಾಡಿಕೊಂಡ್ರೆ ಯಾರು ನಿಮಗೆ ಕೈ ಎತ್ತರಿ ಅಂತಲೂ ಹೇಳಬಾರ್ದು, ಯಾರು ನಿಮಗೆ ಸ್ತೋತ್ರ ಹೇಳ್ರಿ ಅಂತಲೂ ಹೇಳಬಾರ್ದು, ಯಾರು ನಿಮಗೆ ದೇವರಿಗೆ ವಂದಿಸ್ರಿ ಅಂತಲೂ ಹೇಳಬಾರ್ದು. ಕುಣಿದಾಡಿ ಜಿಗಿದಾಡಿ ದೇವರ ಸನ್ನಿಧಾನದಲ್ಲಿ ಹೊಗಳುವಂಥ ಮನಸ್ಸನ್ನು ದೇವ್ರು ಕೊಡ್ತಾನೆ. ಹಲ್ಲೆಲೂಯಾ. ಕೆಲವು ಸಾರಿ ಸೇವಕರು ಏನಾಗ್ತೀವಿ, PT ಮಾಸ್ಟರ್ ಥರ ಅಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ನಗ್ತಾರೆ ನೋಡ್ರಿ ಬ್ರದರ್. ಹೌದಪ್ಪ ಸರ್. ಹಲೋ, ನಾವು ಕೈ ಎತ್ತರಿ ಆರಾಧನೆ ಮಾಡಿರಿ ಅಂತ ಹೇಳೋದೇನೆಂದರೆ ನನ್ನ ಮೇಲೆ ಬಂದಂಥ ಆಶೀರ್ವಾದ ನಿನ್ನ ಮೇಲೂ ಬರಲಿ ಅಂತ. ನಾನು ಅಭಿವೃದ್ಧಿ ಆಗಿರೋ ಪ್ರಕಾರ ನೀನು ಅಭಿವೃದ್ಧಿ ಆಗಲಿ ಅಂತ. ಹಲ್ಲೆಲೂಯಾ. ಆ ಕಾರಣದಿಂದನೇ ಸಂತೋಷ, ಉಲ್ಲಾಸ, ಸಮಾಧಾನ ಎಲ್ಲವನ್ನ ನಿಮ್ಮ ಮೇಲೆ ನಾವು ಬರಬೇಕು ಅಂತಾನೆ ಅದನ್ನು ಮಾಡಿಸೋದು. ಸ್ತೋತ್ರ. ಕುಂದ್ರಿಸ್ತಾರೆ, ನಿಲ್ಲಿಸ್ತಾರೆ. ಚರ್ಚಿಗೆ ಹೋದರೆ ಒಂದೇ ವ್ಯಾಯಾಮಪ್ಪ. ನೀವು ಮನೇಲಿ ಮಾಡಲ್ಲ, ಅದಕ್ಕೆ ಇಲ್ಲಿ ಮಾಡಿಸೋದು ನಾವು. ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನು ನಿಮ್ಮನ್ನು ನಿಜವಾಗಿಯೂ ಬಲಪಡಿಸುವ ಉದ್ದೇಶದಲ್ಲಿದ್ದಾನೆ. ನಾನು ನನ್ನ ಸಂದೇಶವನ್ನು ಮುಗಿಸುವುದಕ್ಕಿಂತ ಮುಂಚಿತವಾಗಿ ಶತ್ರುಗಳು ನಮ್ಮ ಸುತ್ತಮುತ್ತ ಇರೋದು ಕೆಲವು ಸಾರಿ ಪಾಸ್ಟರ್ ಒಬ್ಬರೇ ಹೇಳಿದ್ದು ನಾನು ಕೇಳ್ತಾ ಇರುವಂಥದ್ದು, ಸಭೆ ಬಾಯಿ ತೆರಿಬೇಕು. ನಿಮ್ಮನ್ನು ಹಾಗೆ ಮಾಡುವವರು ನಿಮ್ಮ ಸುತ್ತ ಇರಬೇಕಾ ಇರಬಾರ್ದಾ? ಬ್ರದರ್ಸ್, ನಮ್ಮ ಸುತ್ತ ಇರಬೇಕಾ ಇರಬಾರ್ದಾ? ನಾನು ಎಲ್ಲೋದ್ರೂ ಹೇಳ್ತೇನೆ, ಈಗಲೂ ಈ ಸಭೆಯಲ್ಲಿ ಹೇಳ್ತೇನೆ, ಅನ್ನಳ ಪ್ರಾರ್ಥನೆ, ಗ್ಲೋರಿ ಗ್ಲೋರಿ ಗ್ಲೋರಿ. ಅನ್ನಳನ್ನು ಪ್ರೇಯರ್ ಮಾಡುವಾಗ ಮಾಡಿದ್ಯಾರು? ಸಿಸ್ಟರ್ಸ್, ಭಾಳ ಸರಿ ಓದಿದ್ದೀರ ನೀವು. ಹೇಳಲ್ಲ, ಬಾಯಿ ತೆಗಿಯಲ್ಲ. ಯಾಕೆಂದ್ರೆ ಅದು ನಾವು ಮಾಡ್ತೀವಿ ಫಸ್ಟ್, ಅದು ನಾವು ಹೇಳಲ್ಲ. ಅನ್ನಳು ಪ್ರಾರ್ಥನೆ ಮಾಡಿದಳು, ಪ್ರಾರ್ಥನೆಯ ಮೂಲಕ ಆಶೀರ್ವಾದ. ಗ್ಲೋರಿ 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 ಗ್ಲೋರಿ. ಅನ್ನಳನ್ನ ಪ್ರೇಯರ್ ಮಾಡಿದವಳು ಒಬ್ಬಳಿದ್ದಾಳೆ, ಅವಳ ಬಗ್ಗೆ ಮೆಸೇಜು ಬೇಡ ಅಲ್ಲ. ಹಲೋ, ನೀವು ಮೊಣಕಾಲು ಊರಂಗೆ ಮಾಡಿದ್ದು ಅವರು, ಅವರು ಇರಲಿಲ್ಲ ಅಂದರೆ ನೀವು ಅಂತ ಇಸ್ರಾಯೇಲ್ರು ಎದುರುಗಡೆನೇ ದೇವರು ಅವ್ರು ನೋಡಿದ್ರು, ಇವ್ರು ನೋಡಿದ್ರು, ಅಡ್ಡಿಯಾದವ್ರನ್ನ ತೆಗೆದ್ರು, ಓಡಿಸ್ಬಿಟ್ರು, ಎಲ್ಲ ಮಾಡಿದ್ರು. ಅಯ್ಯೋ, ಐಗುಪ್ತದಲ್ಲಿದ್ದಾಗ ಒಳ್ಳೆ ಮಾಂಸದ ಊಟ, ಕಾಡಲ್ಲಿ ಕರ್ಕೊಂಬಂದು ಅಯ್ಯೋ ಅನ್ನಿಸ್ತಾ ಇದ್ದೀರಾ ಅಂತ. ಕಾಡಲ್ಲಿ ಕರ್ಕೊಂಬಂದು ಅಯ್ಯೋ ಅನ್ನಿಸ್ತಾ ಇದ್ದೀರಿ.
ದೇವರು ನಿನ್ನ ಜೀವನದಲ್ಲಿ ಮಾಡ್ತಾ ಇರುವಂಥ ಒಂದೊಂದಕ್ಕೂ ದೇವರು ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾನೆ. ಯಾವುದನ್ನು ಗುಣಗುಟ್ಟಬೇಡ. ಇನ್ಮೇಲೆ ಯಾವುದಕ್ಕೂ ನೀನು ಇನ್ಮೇಲೆ ಏನು ಮಾಡಬೇಡ, ಗುಣಗುಟ್ಟಬೇಡ. ಅವ್ರು ನಿನ್ನ ಸುತ್ತಮುತ್ತ ಇರಲಿ, ಅವ್ರು ನಿನ್ನ ಸುತ್ತಮುತ್ತ ಇರಲಿ. ನಿನಗೆ ಅನಿಸುತ್ತಷ್ಟೇ, ಅಯ್ಯೋ ನನ್ನನ್ನು ಏನಾದ್ರು ಮಾಡಿಬಿಡ್ತಾರೆ, ತಿಂದು ಬಿಡ್ತಾರೆ ಅಂತ. ದೇವರು ಅವ್ರನ್ನ ನಿನ್ನ ಕಾವಲಾಗಿಟ್ಟಿದ್ದಾನೆ. ಈ ವಾಗ್ದಾನ ತಗೊಂಡು ಮನೆಗೆ ಹೋಗ್ಬೇಕು ನೀವು. ನನಗೆ ದೇವರು ಅವ್ರನ್ನ ಏನಕ್ಕಾಗಿ ಇಟ್ಟಿದ್ದಾನಂತೆ? ಕಾವಲಾಗಿ. ನನ್ನ ಕಾವಲುಗಾರ ನೀನು. ಹೇಳ್ರಿ ಬಾಯಿ ತೆಗೆದು, ನನ್ನ ಶತ್ರುವೇ, ನೀನು ನನ್ನ ಕಾವಲುಗಾರನಾಗಿ ನನ್ನ ದೇವರು ಇಟ್ಟಿದ್ದಾನೆ. ನೀನು ಮಾಡೋ ಕೆಲಸ ಮಾಡು, ನನ್ನ ದೇವರು ಮಾಡೋ ಕೆಲಸ ಮಾಡ್ತಾರೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಪ್ರೀತಿಪೂರ್ಣನಾದಂಥ ದೇವರೇ, ನಿನ್ನ ಪಾದ ಸಮಕ್ಷಮದಲ್ಲಿ ನಾವು ಬರ್ತಾ ಇದ್ದೇವೆ ಸ್ವಾಮಿ. ಮಹಿಮೆಯ ನಿನ್ನ ನುಡಿಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ ದೇವರೇ. ನಮಗೆದುರಾಗಿದ್ದಂಥ ಎಲ್ಲ ಶತ್ರುಗಳನ್ನು ಚದುರಿಸಿ ಬಿಟ್ಟವನು ನೀನೇ ಆಗಿದ್ದಿ. ಕೆಲವರನ್ನು ಉಳಿಸಿದವನು ನೀನೇ ಆಗಿದ್ದಿ. ಆ ಉಳಿಸಿರುವವರು ನಮ್ಮನ್ನು ಕಾಯುವುದಕ್ಕಾಗಿ ಕಾಡು ಮೃಗಗಳು, ವನ್ಯ ಮೃಗಗಳು ನಮ್ಮನ್ನು ಬಂದು ತಾಕದ ಹಾಗೆ ಚೂಡಲಬರ ಶತುನದರ. ದೇವರಾತ್ಮನು ಸ್ಪಷ್ಟವಾಗಿ ಒಂದು ವಿಷಯನ ಹೇಳ್ತಾ ಇದ್ದಾರೆ. ಅವ್ರನ್ನ ಹಾಗೆ ಉಳಿಸ್ತೀನಿ ಅಂತಲ್ಲ, ಅವ್ರನ್ನ ದಿನೇ ಕ್ರಮೇಣ ಹೋಗುತ್ತಾ ಹೋಗುತ್ತಾ ನಿನ್ನನ್ನು ಬಿಟ್ಟು ಅವರನ್ನು ಹೊರಡಿಸ್ತೇನೆ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಕ್ರಮೇಣವಾಗಿ ನಿನ್ನ ಶತ್ರು ನಿನ್ನನ್ನು ಅಗಲ್ತಾನೆ. ಕ್ರಮೇಣವಾಗಿ ನೀನು ಪುಷ್ಟನಾಗುವ ತನಕ ಕಾಯಿ, ನೀನು ಪುಷ್ಟನಾಗುವ ತನಕ ಕಾಯಿ, ನೀವುಗಳು ಅಭಿವೃದ್ಧಿ ಆಗುವ ತನಕ ಕಾಯಿರಿ. ಪರಿಶುದ್ಧಾತ್ಮನು ನೀವು ಪುಷ್ಟರಾದಾಗ ನಿಮ್ಮನ್ನು ಬಿಟ್ಟು ಹೊರಡಿಸಬೇಕಾದ ಶತ್ರುಗಳನ್ನು ಆತನು ಸಂಪೂರ್ಣವಾಗಿ ಓಡಿಸುವ ದೇವರಾಗಿದ್ದಾನೆ. ಸಂಪೂರ್ಣವಾಗಿ ನೀವು ಪುಷ್ಟರಾಗೋ ತನಕ ಅವ್ರು ನಿಮ್ಮನ್ನು ಕಾಯ್ತಾರೆ. ನೀವು ಪುಷ್ಟರಾಗೋ ತನಕ ಅವ್ರು ನಿಮಗೆ ಸಂರಕ್ಷಣೆ ಆಗಿರ್ತಾರೆ. ಒನ್ಸ್ ನೀವು ಪುಷ್ಟರಾದರೆ ದೇವರು ಹೊರಡಿಸಬೇಕಾದವರನ್ನು ಹೊರಡಿಸುವ ದೇವರಾಗಿದ್ದಾನೆ. ದೇವರೇ, ಒಂದೊಂದು ಕುಟುಂಬಗಳಿಗೆ ವಿರೋಧವಾಗಿರುವಂಥ, ಒಂದೊಂದು ವೈಯಕ್ತಿಕ ಜೀವಿತಗಳಿಗೆ ವಿರೋಧವಾಗಿರುವಂಥ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಮುರಿಯಲ್ಪಡಲಿ, ಸಂಪೂರ್ಣವಾಗಿ ಮುರಿಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಪತಿ ಪತ್ನಿಯ ಬಾಂಧವ್ಯಕ್ಕೆ ವಿರೋಧವಾಗಿರುವಂಥ ಬಂಧನಗಳು, ಪತಿ ಪತ್ನಿಯ ಮಧ್ಯದಲ್ಲಿ ಹೋರಾಟಗಳನ್ನು ತರ್ತಾ ಇರುವಂಥ ವೈರಿಯ ತಂತ್ರಗಳು, ಯೇಸುವಿನ ನಾಮದಲ್ಲಿ ವೈರಿಯ ಕುತಂತ್ರ ಇನ್ನು ಮುಂದೆ ನಿನ್ನ ಕುಟುಂಬದಲ್ಲಿ ಸಾಗುವುದಿಲ್ಲ. ವೈರಿಯ ಕುತಂತ್ರ ಇನ್ನು ಮುಂದೆ ನಿನ್ನ ಕುಟುಂಬದಲ್ಲಿ ಸಾಗುವುದಿಲ್ಲ. ಯಾಕಂದರೆ ತಂತ್ರಗಾರರನ್ನು ತಂತ್ರಗಾರಿಕೆಯಲ್ಲಿಯೇ ಹಿಡಿಯುವ ದೇವರು ಒಬ್ಬನು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆತನ ಮಹಿಮೆಯ ಕಾರ್ಯವನ್ನು ನಿನ್ನ ಕುಟುಂಬಕ್ಕಾಗಿ ಮಾಡ್ತಾನೆ. ಸಹೋದರಿ ಅಳಬೇಡ, ಸಹೋದರ ಅಳಬೇಡ. ನಿನ್ನ ಕುಟುಂಬವನ್ನು ಸರಿಪಡಿಸಲಿಕ್ಕಾಗಿ, ನಿನ್ನ ಕುಟುಂಬವನ್ನು ಎತ್ತಿ ಕಟ್ಟಲಿಕ್ಕಾಗಿ, ನಿನ್ನ ಕುಟುಂಬದಲ್ಲಿ ಬಲವಾದ ಕಾರ್ಯಗಳನ್ನು ದೇವರು ಸಿದ್ಧಿಗೆ ತರಲಿಕ್ಕಾಗಿ ದೇವರು ಚಲಿಸೋದನ್ನು ನಿನ್ನ ಕಣ್ಣುಗಳು ನೋಡ್ತದೆ. ರಬ ಶತುನದ ರಬ ಶಂತನ ರಿಮನ ಶತುನದ ರಬರ ಸಂಥರ ಗಡಗದನ ಸೌದಾಲ ಶಸ್ತುನ